ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಮೇ 26, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ, ಸ್ಪಷ್ಟತೆ ಮತ್ತು ನಿದರ್ಶನದೊಂದಿಗೆ ತಮ್ಮ ದಿನವನ್ನು ಮುನ್ನಡೆಸುವ ಸಾಧ್ಯತೆ ಇದೆ. ನೀವು ತೋರಿಸುವ ಧೈರ್ಯ ಮತ್ತು ಸ್ವಚ್ಛ ಉದ್ದೇಶಗಳು ಸುತ್ತಲಿನವರಿಗೆ ಪ್ರೇರಣೆಯಾಗಿ ಪರಿಣಮಿಸುತ್ತವೆ. ಇಂದಿನ ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದಾದರೂ ನಿಮ್ಮ ನಿರ್ಧಾರ ಕ್ಷಮತೆ ಮತ್ತು ಕ್ರಿಯಾಶೀಲತೆ ಇದನ್ನು ನಿಯಂತ್ರಿಸಬಲ್ಲದು. ಹಳೆಯ ಸಮಸ್ಯೆಗಳಿಗೆ ಹೊಸ ಪರಿಹಾರಗಳು ದೊರೆಯುವ ಸಾಧ್ಯತೆ ಇದೆ. ಸ್ನೇಹಿತರು ಮತ್ತು ಪರಿಚಿತರೊಂದಿಗೆ ಆತ್ಮೀಯವಾದ ಸಂಭಾಷಣೆಗಳು ಭವಿಷ್ಯದ ಉದ್ದೇಶಗಳ ಮೇಲೆ ಚಿಂತನೆ ಮತ್ತು ಶಿಸ್ತುಬದ್ಧತೆಯೊಂದಿಗೆ ಯೋಜನೆಗಳನ್ನು ರೂಪಿಸುವಂತೆ ಸೂಚನೆ ನೀಡುತ್ತಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿನ ಸ್ಪರ್ಧಾತ್ಮಕ ಪರಿಸ್ಥಿತಿಗಳಲ್ಲಿ ನಿಮಗೆ ಮುನ್ನಡೆ ಸಾಧಿಸುವ ಅವಕಾಶವಿದೆ. ಹಿರಿಯ ಅಧಿಕಾರಿಗಳ ದೃಷ್ಟಿಗೆ ಬರುವಂತಹ ಕೆಲಸಗಳನ್ನು ಕೈಗೊಳ್ಳುವುದು ಲಾಭದಾಯಕ. ನಿಮ್ಮ ಸ್ವತಂತ್ರ ಚಿಂತನೆ ಮತ್ತು ಸ್ಪಷ್ಟ ಕಾರ್ಯಪದ್ಧತಿಗೆ ಮೆಚ್ಚುಗೆ ದೊರೆಯಬಹುದು. ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಇಂದಿನ ದಿನ ಸಂದರ್ಶನಗಳಿಗೆ, ಅರ್ಜಿಗಳ ಪ್ರಕ್ರಿಯೆಗೆ ಅನುಕೂಲಕರ. ನಿಮ್ಮ ಶಿಸ್ತು, ಸಮಯ ಪಾಲನೆ ಮತ್ತು ವ್ಯಕ್ತಿತ್ವ ಸ್ಪಷ್ಟವಾಗಿ ತೋರುವಂತಿರಲಿ. ವ್ಯಾಪಾರ ಮಾಡುವವರಿಗೆ ಇದು ಹೊಸ ಚಿನ್ನದ ಅವಕಾಶಗಳ ದಿನವಾಗಿದ್ದು, ಇತ್ತೀಚೆಗಿನ ನಷ್ಟಗಳ ನೇರವಿಡಿಸುವ ಸಲುವಾಗಿ ಕೆಲವು ಬದಲಾವಣೆಗಳ ಪರಿಗಣನೆ ಸಾಧ್ಯ. ಹೊಸ ವ್ಯಾಪಾರ ಸಂಬಂಧಗಳು ಅಥವಾ ಜಂಟಿ ಒಪ್ಪಂದಗಳ ಬಗ್ಗೆ ಚಿಂತನಾಶೀಲ ನಡೆ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಚೊಚ್ಚಲ ಲಾಭ ಅಥವಾ ಹಿಂದೆ ಮಾಡಿದ ಬಡ್ಡಿದಾರ ಹೂಡಿಕೆಗಳಿಂದ ಹಣ ಹಿಂತೆಗೆದುಕೊಳ್ಳುವ ಯೋಗವಿದೆ. ಆದರೆ ದೀರ್ಘಾವಧಿಯ ಹೊಸ ಹಣ ಹೂಡಿಕೆಗೆ ಇದು ಸರಿಯಾದ ಸಮಯವಲ್ಲ. ಖರ್ಚುಗಳಲ್ಲಿ ನಿರ್ಬಂಧ ಪಾಲಿಸಬೇಕು. ಕುಟುಂಬ ಅಥವಾ ಮಕ್ಕಳ ಶೈಕ್ಷಣಿಕ ಖರ್ಚುಗಳು ಹೆಚ್ಚಾಗಬಹುದು, ಆದರೆ ನಿಮ್ಮ ಹಣಕಾಸಿನ ಕ್ರಮಬದ್ಧತೆ ಇವುಗಳನ್ನು ಸಮರ್ಥವಾಗಿ ನಿರ್ವಹಿಸುತ್ತದೆ. ಆರ್ಥಿಕ ಯೋಚನೆಗಳು ಮತ್ತು ಯೋಜನೆಗಳಲ್ಲಿ ಹಿರಿಯರ ಸಲಹೆ ಉತ್ತಮವಾಗಿರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದಿನ ಸೋಮವಾರದ ಚಂದ್ರಗ್ರಹದ ಪ್ರಭಾವದಿಂದ ದೇಹದಲ್ಲಿ ತೂಕತ್ವ, ಸುಸ್ತು ಅಥವಾ ಮಾನಸಿಕ ಒತ್ತಡವಿರುವ ಸಾಧ್ಯತೆ ಇದೆ. ವಿಶೇಷವಾಗಿ ಹೊಟ್ಟೆ, ನೆಗಡಿಯ ಸಮಸ್ಯೆಗಳು ಮತ್ತು ಜೀರ್ಣಕ್ರಿಯೆಯ ಅಸಮತೋಲನದಿಂದ ತೊಂದರೆ ಉಂಟಾಗಬಹುದು. ಶುಚಿ ಆಹಾರ, ನಿದ್ರೆಯ ಸಮಯ ಪಾಲನೆ ಮತ್ತು ಸ್ವಲ್ಪ ಯೋಗ ಅಭ್ಯಾಸ ಇವುಗಳಿಂದ ಆರೋಗ್ಯ ಸುಧಾರಣೆ ಸಾಧ್ಯ. ಸುತ್ತಮುತ್ತಲಿನ ಶಬ್ದದಿಂದ ದೂರವಿದ್ದು ಮನಸ್ಸನ್ನು ನಿಗ್ರಹಿಸುವಂತೆ ಯತ್ನಿಸಬೇಕು. ಶಾಂತಿ ಸಾಧನೆಗಾಗಿ ತುಳಸಿ ಕಷಾಯ ಸೇವನೆ, ಚಂದ್ರನ ಮಂತ್ರದ ಜಪ ಮತ್ತು ನಿರಾಳ ತಾಯ್ನೆನೆಗೆ ಕಾಲ ಕಳೆಯುವುದು ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಕೆಲವೊಂದು ನಿರ್ಣಯಗಳು, ಸಲಹೆ ಮತ್ತು ವಿಚಾರಗಳ ಬಗ್ಗೆ ಗಂಭೀರ ಚರ್ಚೆಗಳು ನಡೆಯಬಹುದು. ಶ್ರದ್ಧೆಯಿಂದ ಸ್ಪಷ್ಟವಾಗಿ ಮತ್ತು ಶಾಂತವಾಗಿ ಮಾತನಾಡುವುದು ಕಲಹದ ಬಗ್ಗೆ ಕಾವಲು. ಪತಿಯೊಂದಿಗೆ ನೀವು ಭಾವನಾತ್ಮಕವಾಗಿ ಸಂಪರ್ಕ ಸಾಧಿಸಲು ಸೂಕ್ತ ಸಮಯ. ಜೊತೆಯ ಜೀವನದಲ್ಲಿ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ಸಂವಾದಗಳು ನಡೆಯುತ್ತವೆ. ಹಿರಿಯರ ಆಶೀರ್ವಾದ ಮತ್ತು ಮಕ್ಕಳ ಸಹವಾಸದಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುವುದು. ಸಂಬಂಧಿಕರ ಭೇಟಿಯಿಂದ ಸಂತೋಷ ಮತ್ತು ಸಂಬಂಧ ಪುನರ್ ಸ್ಥಾಪನೆಯ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದು ಸೋಮವಾರ ಚಂದ್ರಗ್ರಹಣ ಪ್ರಭಾವದಿಂದ ಮನಸ್ಸಿನಲ್ಲಿ ಸಂಶಯ ಅಥವಾ ಅಸ್ಥಿರತೆ ಉಂಟಾಗಬಹುದು. ಅದನ್ನು ನಿವಾರಿಸಲು ಆಧ್ಯಾತ್ಮದ ಮಾರ್ಗ ತೆಗೆದುಕೊಳ್ಳುವುದು ಉತ್ತಮ. ಚಂದ್ರನ ಆರಾಧನೆ, ಶಾಂತ ಸಂಗೀತ ಶ್ರವಣ ಅಥವಾ ಜಪ, ಧ್ಯಾನ ಇವುಗಳಿಂದ ಮನಸ್ಸು ಸ್ಥಿರಗೊಳ್ಳುತ್ತದೆ. ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಬೆಳಿಗ್ಗೆ ಚಂದ್ರನ ದರ್ಶನ ಮಾಡಿ ಹಾಲು ಅಥವಾ ನೀರಿನಿಂದ ಅಭಿಷೇಕ ಮಾಡಿ. ಕುಟುಂಬದ ಸದಸ್ಯರಿಗೆ ನಗದು ಅಥವಾ ಹಣ್ಣು ಹಂಚಿಕೆ ಮಾಡುವುದು ಶ್ರೇಷ್ಠ ಫಲದಾಯಕ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿ ಪ್ರತೀಕ. ಇದು ಸೌಮ್ಯತೆ, ಕಲ್ಪನೆ, ಭಾವನೆ ಮತ್ತು ಸಮರ್ಪಣೆಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ಹೆಚ್ಚಿನ ಸಹಾನುಭೂತಿ, ತಾಳ್ಮೆ ಮತ್ತು ಒಬ್ಬರಿಗೊಬ್ಬರ ಸಹಕಾರ ಹೊಂದಿರುತ್ತೀರಿ. ಅದೃಷ್ಟದ ಬಣ್ಣ ಬಿಳಿ.
ಈ ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ, ಚೈತನ್ಯ ಮತ್ತು ಆಳವಾದ ಚಿಂತನೆಗಳನ್ನು ತರುತ್ತದೆ. ಇಂದು ಬಿಳಿ ಉಡುಗೆ ಧರಿಸುವುದು, ಬಿಳಿ ಹೂವಿನ ಅಲಂಕಾರ ಅಥವಾ ಚಂದ್ರನ ಮೂರ್ತಿಗೆ ಬಿಳಿ ಪುಷ್ಪ ಅರ್ಪಿಸುವುದು ಬಹಳ ಲಾಭದಾಯಕ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30 ಈ ಸಮಯದಲ್ಲಿ ಪ್ರಾರ್ಥನೆ, ಪ್ರಮುಖ ವ್ಯವಹಾರ, ಕುಟುಂಬ ಸಭೆ ಅಥವಾ ವ್ಯಕ್ತಿತ್ವಾತ್ಮಕ ನಿರ್ಧಾರಗಳನ್ನು ಕೈಗೊಂಡರೆ ಅದರಿಂದ ಉತ್ತಮ ಫಲ ದೊರೆಯುವ ಸಾಧ್ಯತೆ ಇದೆ. ಮನಶಕ್ತಿ ಈ ವೇಳೆಯಲ್ಲಿ ಹೆಚ್ಚು ಸಜೀವವಾಗಿರುತ್ತದೆ. ವೃಷಭ ರಾಶಿ. ಇನ್ನು ಮುಂದಿನ ರಾಶಿ ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮಲ್ಲಿರುವ ಸಹನೆಯ ಶಕ್ತಿ ಮತ್ತು ದೃಢ ನಿಶ್ಚಯ ನಿಮ್ಮ ದಿನದ ಶ್ರೇಷ್ಠ ಅಸ್ತ್ರಗಳು. ಚಂದ್ರನ ಸ್ಥಿತಿಯಿಂದ ಮನಸ್ಸು ಆಂತರಿಕ ಸಮತೋಲನವನ್ನು ಹೊಂದಿರುವ ಸಾಧ್ಯತೆ ಇದೆ. ನಿಮ್ಮ ಬುದ್ಧಿಮತ್ತೆ, ಸಂವೇದನೆ ಮತ್ತು ಕಾರ್ಯತತ್ಪರತೆ ಇವುಗಳಿಂದ ಸುತ್ತಲಿನವರು ಮೋಹಿತರಾಗಬಹುದು. ಮೂಢನೆಯ ಅಗತ್ಯವಿಲ್ಲದೆ ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮತ್ತು ಹಠವನ್ನು ಬದಿಗೊತ್ತಿ ತಂಡದಲ್ಲಿ ಕೆಲಸ ಮಾಡುವ ಪ್ರವೃತ್ತಿ ಬೆಳೆಯುವುದು ಉತ್ತಮ. ಹೊಸ ಕಾರ್ಯಯೋಜನೆಗಳಿಗೆ ಆದ್ಯತೆ ನೀಡಿ, ಆದರೆ ಎಲ್ಲವನ್ನು ತಾಳ್ಮೆಯಿಂದ ಪರಿಶೀಲಿಸಿ ಮುಂದುವರಿಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ಅಸಮಾಧಾನಗಳು, ಬದಲಾವಣೆ ಅಥವಾ ನಿರ್ಧಾರಗಳನ್ನು ನೀವು ಎದುರಿಸಬೇಕಾದ ಪರಿಸ್ಥಿತಿ ಉಂಟಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಂಯಮಿತವಾಗಿ ಮಾತುಕತೆ ಮಾಡುವುದು ಉತ್ತಮ. ಇತ್ತೀಚಿನ ಕೆಲಸಗಳ ಫಲಿತಾಂಶಗಳು ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ಹೊಸ ಜವಾಬ್ದಾರಿಗಳು ಅಥವಾ ಯೋಜನೆಗಳ ಶುಭಾರಂಭಕ್ಕೆ ಇದು ಒಳ್ಳೆಯ ಸಮಯ. ಉದ್ಯೋಗ ಹುಡುಕುವವರು ಇಂದು ಸಂಬಂಧಪಟ್ಟ ವ್ಯಕ್ತಿಗಳ ಸಂಪರ್ಕ ಪಡೆಯುವ, ಮೌಲ್ಯಯುತ ಮಾಹಿತಿ ಸಂಗ್ರಹಿಸುವ ದಿನವಾಯಿತೆಂದು ಹೇಳಬಹುದು. ವ್ಯಾಪಾರದವರಿಗೆ ಗ್ರಾಹಕರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವ ಮೂಲಕ ವಿಶ್ವಾಸತೆಯನ್ನು ಗೆಲ್ಲಬಹುದು. ಈ ದಿನ ಹೊಸ ವ್ಯವಹಾರ ಒಪ್ಪಂದಗಳಿಗೆ ಸಹಿ ಹಾಕುವುದನ್ನು ಕೆಲವೊಂದು ಸಲಹೆಗಳ ನಂತರ ಮಾತ್ರ ಮುಂದುವರಿಸಲು ಯತ್ನಿಸಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವ್ಯವಹಾರಗಳಲ್ಲಿ ಜಾಗರೂಕತೆಯ ಅಗತ್ಯವಿದೆ. ನಿಮ್ಮ ಖರ್ಚುಗಳ ಬಗ್ಗೆ ಲೆಕ್ಕವಿಟ್ಟುಕೊಳ್ಳುವುದು ಮುಖ್ಯ. ಇತ್ತೀಚೆಗೆ ಆಗಿದ್ದ ಖರ್ಚುಗಳ ಭಾರದಿಂದಾಗಿ ಕೆಲವು ನಿರ್ಧಾರಗಳನ್ನು ಮುಂದೂಡುವ ಅಗತ್ಯವಿರಬಹುದು. ಆದಾಯ ನಿರೀಕ್ಷಿತ ಮಟ್ಟಕ್ಕಿಂತ ಕಡಿಮೆಯಾಗಬಹುದಾದರೂ ಹೂಡಿಕೆಗಳ ಮೌಲ್ಯ ಉಳಿಸಿಕೊಳ್ಳಲು ನೀವು ಯತ್ನಿಸಬೇಕು. ಆರ್ಥಿಕ ಬುದ್ಧಿಮತ್ತೆಯ ಜೊತೆಗೆ ಮನೆಯವರ ಸಲಹೆ ಗಳಿಸಲು ಮರೆಯಬೇಡಿ. ಉಚಿತ ಕೊಡುಗೆಗಳು ಅಥವಾ ಸಾಲದ ವ್ಯವಹಾರಗಳಿಂದ ದೂರವಿರುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಚಂದ್ರನ ಸ್ಥಾನವು ದೇಹದಲ್ಲಿ ಸ್ಥಿತಿಸ್ಥಾಪಕತೆ ನೀಡುತ್ತದೆ. ಆದರೆ ದೀರ್ಘಕಾಲದಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತ ಪರೀಕ್ಷೆ ಅಥವಾ ಉಪಚಾರ ಶಿಫಾರಸು ಮಾಡಬಹುದು. ವಿಶೇಷವಾಗಿ ಹೊಟ್ಟೆಯ ಸಂಬಂಧಿತ ಸಮಸ್ಯೆ, ಮಲಬದ್ಧತೆ ಮತ್ತು ಕಣ್ಣಿನ ಒತ್ತಡವಿದ್ದರೆ ನಿರ್ಲಕ್ಷ್ಯವಲ್ಲದೆ ಚಿಕಿತ್ಸೆ ಪಡೆಯಿರಿ. ಹಾಲು, ಹಣ್ಣುಗಳು ಮತ್ತು ಪ್ರಾಣಾಯಾಮ ಅಭ್ಯಾಸದ ಮೂಲಕ ನಿಮ್ಮ ದೇಹದ ಶಕ್ತಿಯುತ ಸ್ಥಿತಿಯನ್ನು ಕಾಪಾಡಬಹುದು. ಮನಸ್ಸಿನಲ್ಲಿ ಉಂಟಾಗುವ ಖಿನ್ನತೆ ಅಥವಾ ಆತಂಕವನ್ನು ಮಿತಿಮೀರದ ಅಭ್ಯಾಸಗಳಿಂದ ನಿವಾರಿಸಿಕೊಳ್ಳಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಮನೆಯವರು ಪತಿಗಳೊಂದಿಗೆ ಸಂವಾದದಲ್ಲಿ ಸ್ಪಷ್ಟತೆ ಇರಲಿ. ಕೆಲವು ಮಾತುಗಳ ಅಪವ್ಯಾಖ್ಯಾನದಿಂದ ಮನಸ್ತಾಪ ಸಂಭವಿಸಬಹುದಾದ ಲಕ್ಷಣವಿದೆ. ಹಳೆಯ ಸಂಗತಿಗಳನ್ನು ಎಳೆಯುವುದನ್ನು ತಪ್ಪಿಸಿ ಪ್ರಸ್ತುತ ಸಂದರ್ಭವನ್ನೇ ಸ್ಪಷ್ಟವಾಗಿ ವಿವರಿಸುವ ಶಕ್ತಿ ಇರಲಿ. ಮಕ್ಕಳ ವಿಷಯದಲ್ಲಿ ಶೈಕ್ಷಣಿಕ ಅಥವಾ ಶಿಸ್ತಿನ ವಿಷಯಗಳ ಬಗ್ಗೆ ಸಂವಾದ ನಡೆಯಬಹುದು. ಹಿರಿಯರೊಂದಿಗೆ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಬಹುದು. ಸಂಬಂಧಿಕರೊಂದಿಗೆ ದೂರವಿರುವ ಸಂಬಂಧವನ್ನು ಪುನಃ ಉಜ್ವಲಗೊಳಿಸಲು ಇದು ಉತ್ತಮ ದಿನ. ವೀಕ್ಷಕರೇ, ನೀವು ಇಂದಿನ ಸೋಮವಾರದ ದಿನ ಚಂದ್ರನ ಶಾಂತ ಶಕ್ತಿ ನಿಮ್ಮೊಳಗಿನ ಸ್ಥಿತಿಸ್ಥಾಪಕತೆಯನ್ನು ಹೆಚ್ಚಿಸುತ್ತದೆ. ಆದರೆ ನೀವೇ ನಿಮ್ಮ ಹೃದಯವನ್ನು ನಿರ್ಧಾರಗಳಿಗಿಂತ ಮೊದಲಾಗಿ ಕೇಳಿಕೊಳ್ಳಿ. ಬುದ್ಧಿಯಿಂದ ನಿರ್ಣಯ ತೆಗೆದುಕೊಳ್ಳುವುದರ ಜೊತೆಗೆ ಹೃದಯದಿಂದ ಕಾರ್ಯಪ್ರವೃತ್ತರಾಗುವುದರಿಂದ ಉತ್ತಮ ಫಲ ದೊರೆಯುವುದು. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 57 ಬಾರಿ ಜಪಿಸಿ. ಬೆಳಿಗ್ಗೆ ನೀರಿನಿಂದ ಮುಖದ ಅಭಿಷೇಕ ಮಾಡಿ, ಬಿಳಿ ಹೂವಿನಿಂದ ದೇವಿಗೆ ಅರ್ಚನೆ ಮಾಡಿ. ಅಗತ್ಯವಿರುವವರಿಗೆ ಹಾಲು ಅಥವಾ ತಾಜಾ ಹಣ್ಣುಗಳ ದಾನ ಮಾಡುವ ಮೂಲಕ ಚಂದ್ರದ ಶಕ್ತಿಯನ್ನು ಚೈತನ್ಯಗೊಳಿಸಬಹುದು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸುಂದರತೆ, ಸೌಹಾರ್ದತೆ, ಧೈರ್ಯ ಮತ್ತು ಆತ್ಮೀಯತೆಯ ಸಂಕೇತವಾಗಿದೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದಾಗಿ ನೀವು ಸೌಮ್ಯತೆಯಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳಬಹುದು. ಸೌಂದರ್ಯ ಪ್ರಿಯತೆಯಿಂದ ಸಹಜವಾಗಿ ಸ್ಫೂರ್ತಿ ಪಡಬಹುದು. ಅದೃಷ್ಟದ ಬಣ್ಣ ಹಸಿರು. ಈ ಬಣ್ಣ ಧೈರ್ಯ, ಶಾಂತಿ ಮತ್ತು ನವೋತ್ಸಾಹವನ್ನು ತರುತ್ತದೆ. ಇಂದು ಹಸಿರು ಬಣ್ಣದ ಉಡುಗೆ ಧರಿಸುವುದು, ಹಸಿರು ಸಸ್ಯದ ಆರಾಧನೆ ಅಥವಾ ಪ್ರಕೃತಿಯ ಸಾನ್ನಿಧ್ಯದಲ್ಲಿರುವುದು ನಿಮಗೆ ಶಕ್ತಿಯುತ ಶ್ರೇಯಸ್ಸು ತರಬಲ್ಲದು. ಶುಭ ಸಮಯ ಮಧ್ಯಾಹ್ನ 1:15 ರಿಂದ ಮಧ್ಯರಾತ್ರಿ 2:30 ರವರೆಗೆ. ಈ ಸಮಯದ ವಾತಾವರಣ ನಿಮ್ಮ ಚಿಂತನೆಗೆ ಸ್ಪಷ್ಟತೆ ನೀಡುವುದು.
ಆರ್ಥಿಕ, ಕುಟುಂಬ ಅಥವಾ ವೃತ್ತಿಪರ ನಿರ್ಧಾರಗಳನ್ನು ಈ ವೇಳೆಯಲ್ಲಿ ತೆಗೆದುಕೊಂಡರೆ ಅದರಿಂದ ಉತ್ತಮ ಫಲ ದೊರೆಯುವುದು. ಮನಶಕ್ತಿ ಈ ವೇಳೆಯಲ್ಲಿ ಹೆಚ್ಚು ಸಜೀವವಾಗಿರುತ್ತದೆ. ಮಿಥುನ ರಾಶಿ ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಬುದ್ಧಿಮತ್ತೆಯೊಂದಿಗೆ ಚುರುಕಾಗಿ ಕಾರ್ಯನಿರ್ವಹಿಸಬೇಕಾದ ದಿನ. ಚಂದ್ರನ ಚಲನೆಯು ನಿಮ್ಮ ಚಿಂತನ ಶಕ್ತಿಗೆ ಧ್ರುವೀಕರಣ ನೀಡುತ್ತದೆ, ಆದರೆ ಹೆಚ್ಚಿನ ವಿಚಾರವಿಲ್ಲದೆ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಸತ್ಯ ಮತ್ತು ಸುಸಂಗತ ನಿರ್ಧಾರಗಳ ಮೂಲಕ ನಿಮ್ಮ ಸ್ಥಾನಮಾನವನ್ನು ಮೀರಿಸಬಹುದು. ಮಾತಿನಲ್ಲಿ ಮಿಠಾಸ ಇರಲಿ, ಕಾರಣ ಇವತ್ತು ನೀವು ಹೇಳುವ ಪದಗಳು ಯಾರಿಗಾದರೂ ಆಘಾತ ನೀಡಬಹುದಾದ ಸಾಧ್ಯತೆ ಇದೆ. ಇಂದು ಪಠಣ, ಬರವಣಿಗೆ, ಸಂವಹನ ಕ್ಷೇತ್ರಗಳಲ್ಲಿ ಇದ್ದವರಿಗೆ ಹೊಸ ಅವಕಾಶಗಳು ಮೂಡಬಹುದು. ನಿಮ್ಮ ಕಲ್ಪನೆ, ವ್ಯಾಖ್ಯಾನ ಶಕ್ತಿ ಹೆಚ್ಚು ಪರಿಣಾಮಕಾರಿಯಾಗಿ ಪರಿಣಮಿಸುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗಸ್ಥರಿಗೆ ಇಂದು ಹೆಚ್ಚು ತಲೆಕೆಡಿಸುವ ಕೆಲಸಗಳು ಬರುವ ಸಾಧ್ಯತೆ ಇದೆ. ಆದರೆ ನಿಮ್ಮ ಚಾತುರ್ಯದಿಂದ ಅವುಗಳನ್ನು ಸರಳವಾಗಿ ಸಿದ್ಧಪಡಿಸಬಹುದಾಗಿದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಹೊಂದುವುದು ನಿಮ್ಮ ಕಾರ್ಯಪಟುತೆಗೆ ನೆರವಾಗುತ್ತದೆ. ಮೇಲಧಿಕಾರಿಗಳ ಅನುಗ್ರಹ ಪಡೆಯುವ ಯೋಗವಿದೆ. ಹೊಸ ಯೋಜನೆಗಳಿಗೆ ಅನುಮೋದನೆ ದೊರೆಯಬಹುದು. ತಾಂತ್ರಿಕ ಕ್ಷೇತ್ರ, ಮಾಧ್ಯಮ, ಸಂವಹನ ಸಂಬಂಧಿತ ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಸುದೀರ್ಘ ಪ್ರಯತ್ನಕ್ಕೆ ಫಲ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಹೊಸ ಪಾಲುದಾರಿಕೆಗೆ ಆಮಂತ್ರಣ ಸಿಗಬಹುದು. ಆದರೆ ಹುರಿಯದ ನಿರ್ಧಾರ ತೆಗೆದುಕೊಳ್ಳದೆ ಪೂರಕ ಮಾಹಿತಿಯನ್ನು ಸಂಗ್ರಹಿಸಿ ಮುಂದಾಗುವುದು ಉತ್ತಮ. ಪ್ರಚಾರ ಅಥವಾ ಮಾರಾಟ ಕ್ಷೇತ್ರದಲ್ಲಿ ಫಲವತ್ತಾದ ಬೆಳವಣಿಗೆಯು ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ವಲ್ಪ ಚಲನಶೀಲತೆ ಇದ್ದರೂ ನಿರ್ಧಾರ ಕ್ಷಮತೆ ಮೂಲಕ ನೀವು ಅದನ್ನು ಸಮತೋಲನಪಡಿಸಬಹುದು. ಸಾಲ ಬಾಧ್ಯತೆಗಳ ಪರಿಹಾರಕ್ಕೆ ಕೆಲವೊಂದು ಮಿತವಾದ ಅವಕಾಶಗಳು ಮೂಡಬಹುದು. ಹಣ ವಿತರಣೆಯಲ್ಲಿ ಮುಂಚಿತ ಜಾಗೃತಿ ಅಗತ್ಯ. ಹಣ ಹೂಡಿಕೆಗೆ ಇದು ಎಚ್ಚರಿಕೆಯಿಂದ ಮುನ್ನಡೆಯಬೇಕಾದ ದಿನ. ಷೇರು ಬಜಾರು, ಕ್ರಿಪ್ಟೋ ಅಥವಾ ಅಪರಿಚಿತ ಬಂಡವಾಳ ಯೋಜನೆಗಳಿಂದ ದೂರವಿರಿರಿ. ಹೊಸ ಆರ್ಥಿಕ ಯೋಜನೆಗಳನ್ನು ಪ್ರಾರಂಭಿಸುವ ಮೊದಲು ಹಿರಿಯರ ಸಲಹೆ ಪಡೆಯುವುದು ಬಹುಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಅಲಸತೆ, ತ್ವಚಾ ಸಮಸ್ಯೆಗಳು ಅಥವಾ ಶ್ವಾಸಕೋಶ ಸಂಬಂಧಿತ ಅಸ್ವಸ್ಥತೆ ತೊಂದರೆ ಕೊಡಬಹುದು. ಚಿಂತೆ, ಆತಂಕದಿಂದ ಮಾನಸಿಕ ಒತ್ತಡ ಹೆಚ್ಚು ಆಗಬಾರದೆಂದು ನೋಡಿಕೊಳ್ಳಿ. ಮೈದಾನದಲ್ಲಿ ಓಡಾಟ ಅಥವಾ ಶ್ವಾಸಾಭ್ಯಾಸ, ಪ್ರಾಣಾಯಾಮ ನಿಮ್ಮ ಉತ್ಸಾಹವನ್ನು ಪುನಃ ತರುವುದು. ಹೆಚ್ಚಿನ ಸಮಯ ಮೊಬೈಲ್, ಲ್ಯಾಪ್ಟಾಪ್ ಮುಂದೆ ಕಳೆಯದಿರುವುದು ಕಣ್ಣುಗಳಿಗೆ ಸಹಾಯಕ. ಹಸಿರು ಪಥ್ಯಾಹಾರ ಸೇವನೆ, ನೀರಿನ ಸೇವನೆ ಹೆಚ್ಚಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಮಾತಿಗೆ ವೈಮನಸ್ಯ ಉಂಟಾಗುವ ಸಾಧ್ಯತೆ ಇರುವುದರಿಂದ ನಿಮ್ಮ ಶಬ್ದ ಬಳಕೆ ಮೇಲೆ ಸಂಪೂರ್ಣ ಗಮನವಿರಲಿ. ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ತಿಳಿಸುವುದು ಅಗತ್ಯ. ಪತಿ ಪತ್ನಿಯ ನಡುವೆ ಸಮನ್ವಯ ಬೆಳೆಸುವ ಚಿಂತನೆಗಳು ಫಲಿತವಾಗಬಹುದು. ಮಕ್ಕಳಿಗೆ ಪ್ರೇರಣೆಯ ಮಾತುಗಳು ನೆರವಾಗುತ್ತವೆ. ಹಿರಿಯರ ಸಲಹೆ, ಆಶೀರ್ವಾದ ನಿಮ್ಮ ಮನೆಯ ವಾತಾವರಣಕ್ಕೆ ಶಾಂತಿ ತರುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದು ಸೋಮವಾರವಾದ ಕಾರಣ ಚಂದ್ರನ ಪ್ರಭಾವದಿಂದ ಭಾವನೆಗಳಲ್ಲಿ ಏರಿಳಿತ ಉಂಟಾಗಬಹುದು. ನಿಶ್ಶಬ್ದ ಧ್ಯಾನ, ಶಾಂತ ಸಂಗೀತ ಶ್ರವಣ ಮತ್ತು ಗ್ರಂಥ ಓದು ಇದರ ವಿರುದ್ಧ ಪ್ರಭಾವ ಬೀರುತ್ತವೆ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು ಇಂದಿನಂದು 108 ಬಾರಿ ಪಠಿಸಿದರೆ ಮನಸ್ಸಿಗೆ ಸ್ಥಿರತೆ ದೊರೆಯುತ್ತದೆ. ರಾತ್ರಿ ಹಾಲು ಅಥವಾ ಬಿಳಿ ಪಾಯಸವನ್ನು ಚಂದ್ರನ ಕಿರಣದೊಳಗೆ ಇಟ್ಟು ಪ್ರಸಾದವಾಗಿ ಸೇವಿಸುವುದು ಆಧ್ಯಾತ್ಮಿಕ ಶಕ್ತಿಗೆ ಪ್ರೇರಣೆ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿ, ಚಲನೆ ಮತ್ತು ಸಂವಹನಕ್ಕೆ ಸಂಕೇತ. ಈ ದಿನ ನಂಬರ್ 5 ನಿಮಗೆ ಹೊಸ ಉತ್ಸಾಹ, ವೈವಿಧ್ಯಮಯ ಅಭಿಪ್ರಾಯ ಮತ್ತು ಪ್ರಯತ್ನಗಳಲ್ಲಿ ಸಮತೋಲನ ತರುತ್ತದೆ. ನಿಮಗೆ ಸ್ಪಷ್ಟತೆಯೊಂದಿಗೆ ಚಲಿಸುವ ಶಕ್ತಿ ಈ ಸಂಖ್ಯೆಯಿಂದ ದೊರೆಯಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಸಮತೋಲನ ಮತ್ತು ಹೊಸತನದ ಸಂಕೇತವಾಗಿದೆ. ಇದು ನಿಮ್ಮ ಚಿಂತನೆಗೆ ಜೀವಂತಿಕೆ ನೀಡುತ್ತದೆ. ಈ ಬಣ್ಣವನ್ನು ಧರಿಸುವುದು ಅಥವಾ ಹಸಿರು ಹೂವಿನೊಂದಿಗೆ ಪೂಜೆ ಮಾಡುವುದರಿಂದ ಮಾನಸಿಕ ಶಕ್ತಿಗೆ ಉತ್ಸಾಹ ಲಭಿಸುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 1:45 ಈ ಸಮಯದಲ್ಲಿ ಸ್ತೋತ್ರ ಪಠಣ, ಕುಟುಂಬ ಚರ್ಚೆ, ಅಂತರಂಗದ ನಿರ್ಧಾರಗಳಿಗಾಗಿ ಯೋಚನೆ ಅಥವಾ ಲೇಖನ ಶ್ರಮದ ಕೆಲಸ ಕೈಗೊಳ್ಳುವುದರಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಮನಸ್ಸು ಈ ಸಮಯದಲ್ಲಿ ಹೆಚ್ಚು ಸ್ಥಿರವಾಗಿರುತ್ತದೆ. ಕಟಕ ರಾಶಿ. ಇನ್ನು ಮುಂದಿನ ರಾಶಿ ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಮನಸ್ಸು ಭಾವನಾತ್ಮಕ ಅಲೆಮಾಳಿಯಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆ ಇದ್ದರೂ ಸಹ ನಿಮ್ಮ ಆಂತರಿಕ ಶಕ್ತಿ ಹಾಗೂ ಅಧ್ಯಾತ್ಮದ ಆಕರ್ಷಣೆಯು ನಿಮಗೆ ಸಮತೋಲನ ನೀಡಬಲ್ಲದು. ಪೂರಕ ಚಂದ್ರಗ್ರಹದ ಸ್ಥಿತಿಯಿಂದಾಗಿ ನಿಮ್ಮ ಮನಸ್ಸು ನಗುಮುಖವಾಗಿದ್ದು ಕುಟುಂಬದೊಂದಿಗೆ ಕಳೆಯುವ ಸಮಯ ಮೌಲ್ಯಮಯವಾಗಲಿದೆ. ಹಳೆಯ ನೆನಪುಗಳು,
ನೆಚ್ಚಿನವರ ಮಾತುಗಳು ಹಾಗೂ ಕೆಲವೊಂದು ಭಾವನಾತ್ಮಕ ಸಂಬಂಧಗಳು ನಿಮ್ಮ ದಿನದ ಹೊತ್ತನ್ನು ಪ್ರಭಾವಿತಗೊಳಿಸಬಹುದು. ಆದರೆ ನಿಮ್ಮ ಸಹನಶೀಲತೆ ಹಾಗೂ ಶಾಂತ ಚಿಂತನೆಯಿಂದ ದಿನವನ್ನು ಶ್ರೇಯಸ್ಕರಗೊಳಿಸಬಹುದು. ಮನಸ್ಸಿನಲ್ಲಿ ಉಳಿದ ಕಳವಳಗಳನ್ನು ನಿವಾರಿಸುವಂತೆ ಗುರುಚಿಂತನೆ ಹಾಗೂ ಪ್ರಾರ್ಥನೆ ಶ್ರೇಷ್ಠ ಫಲ ನೀಡುವುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗಸ್ಥರಿಗಾಗಿ ಇದು ವಿಶ್ಲೇಷಣೆ, ಸಮಾಲೋಚನೆ ಮತ್ತು ಹೊಸ ಯೋಜನೆಗಳ ಬಗ್ಗೆ ಚಿಂತನಶೀಲವಾಗಿರುವ ದಿನ. ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳುವುದರಿಂದ ಉತ್ತಮ ಪ್ರತಿಸ್ಪಂದನೆ ಸಿಗಬಹುದು. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಇನ್ನೂ ಸ್ವಲ್ಪ ಸಮಯ ಕಳೆಯುವುದು ಸೂಕ್ತ. ನೌಕರಿ ಹುಡುಕುತ್ತಿರುವವರಿಗೆ ಇಂದು ಹೆಚ್ಚಿನ ಶ್ರಮ ಬೇಕಾದರೂ ಸಂಬಂಧಿತರ ಮೂಲಕ ಮಾಹಿತಿ ದೊರೆಯಬಹುದು. ತಾಳ್ಮೆ ಮತ್ತು ನಿರಂತರ ಪ್ರಯತ್ನವೇ ನಿಮ್ಮನ್ನು ಮುನ್ನಡೆಸಲಿದೆ. ವ್ಯಾಪಾರ ಕ್ಷೇತ್ರದಲ್ಲಿನವರಿಗೆ ಇಂದು ಹೊಸ ಒಪ್ಪಂದಗಳ ಬಗ್ಗೆ ಮನನ ಮತ್ತು ಪುನಃ ಪರಿಶೀಲನೆಯ ಅಗತ್ಯವಿದೆ. ಶ್ರೇಯಸ್ಕರ ಯೋಜನೆ ರೂಪಿಸುವ ಪ್ರಯತ್ನವೂ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸುದಲ್ಲಿ ಸ್ಥಿರತೆ ಇರಬಹುದಾದರೂ ನಿರ್ದಿಷ್ಟ ವೆಚ್ಚಗಳು ನಿರೀಕ್ಷೆಗಿಂತ ಹೆಚ್ಚಾಗಬಹುದು. ಭವಿಷ್ಯದ ಉದ್ದೇಶಗಳಿಗೆ ಹಣ ಉಳಿಸಲು ಇಂದು ಯೋಜನೆ ರೂಪಿಸುವುದು ಸೂಕ್ತ. ಹೂಡಿಕೆಯಂತೆ ಕಾಣುವ ಕೆಲವೊಂದು ವ್ಯವಹಾರಗಳು ಅಸ್ಥಿರವಾಗಿರಬಹುದು. ಆದ್ದರಿಂದ ತಕ್ಷಣದ ನಿರ್ಧಾರಗಳನ್ನು ತಡೆಹಿಡಿಯುವುದು ಒಳಿತು. ಕೌಟುಂಬಿಕ ಅಗತ್ಯಗಳಿಗೆ ಹಾಗೂ ಆರೋಗ್ಯ ಸಂಬಂಧಿತ ಖರ್ಚುಗಳಿಗೆ ಸಿದ್ಧವಾಗಿರಬೇಕು. ಆದರೆ ಇಂದು ನೀವು ಮಾಡಬಹುದಾದ ಎಚ್ಚರಿಕೆಯು ನಿಮ್ಮ ಹಣಕಾಸನ್ನು ಸಮತೋಲನದಲ್ಲಿ ಇರಿಸಬಲ್ಲದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮಗೆ ಶರೀರದ ದ್ರವ ಸಮತೋಲನ, ಜೀರ್ಣಕೋಶದ ಸಂಬಂಧಿತ ಸಮಸ್ಯೆಗಳು ಅಥವಾ ಕುಳಿತದ್ದೇ ಹೆಚ್ಚು ಕಳೆಯುವ ಕಾರಣದಿಂದ ಸ್ನಾಯುಗಳ ನೋವು ಸಂಭವಿಸಬಹುದು. ಹಗುರವಾದ ಆಹಾರ, ಹೆಚ್ಚು ನೀರಿನ ಸೇವನೆ ಹಾಗೂ ಬೆಳಗಿನ ಹಾಯ್ದ ನಡಿಗೆ ಅಥವಾ ಪ್ರಾಣಾಯಾಮ ಶ್ರೇಯಸ್ಕರ. ಮನಸ್ಸಿನ ಉದ್ವಿಗ್ನತೆ ಮತ್ತು ಗಾಢ ಭಾವನೆಗಳಿಂದಾಗಿ ನಿದ್ರೆ ಕೊರತೆ ಉಂಟಾಗಬಹುದು. ಸಂಜೆ ವೇಳೆಯಲ್ಲಿ ಧ್ಯಾನ ಅಥವಾ ಶಾಂತ ಸಂಗೀತದೊಂದಿಗೆ ಮನಸ್ಸನ್ನು ಸ್ಥಿರಗೊಳಿಸುವ ಪ್ರಯತ್ನ ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ವ್ಯವಹರಿಸುವಾಗ ತಾಳ್ಮೆಯು ಅತ್ಯಗತ್ಯ. ವಿಶೇಷವಾಗಿ ತಾಯಿಯೊಂದಿಗೆ ಅಥವಾ ಹೆಣ್ಣು ಮಕ್ಕಳೊಂದಿಗೆ ಭಾವನಾತ್ಮಕ ಸಂವಾದಗಳು ನಡೆಯಬಹುದು. ನಿಮ್ಮ ಮಾತುಗಳಿಂದಾಗಿ ಅವರು ತೊಂದರೆ ಅನುಭವಿಸದಂತೆ ಬಗೆಯಿರಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರದ ಭಾವನೆಗಳಿಗೆ ಜಾಗ ಕೊಡಬೇಕಾದ ದಿನವಿದು. ನಿಮ್ಮ ನಿಜವಾದ ಪ್ರೀತಿಯ ಅಭಿವ್ಯಕ್ತಿಯಿಂದ ಸಂಬಂಧ ಮತ್ತಷ್ಟು ಹತ್ತಿರವಾಗಬಹುದು. ಸ್ನೇಹಿತರು ಅಥವಾ ದೂರದ ಸಂಬಂಧಿಕರಿಂದ ಶುಭವಾದ ಸುದ್ದಿ ಕೇಳಿಬರುವುದು ಅಥವಾ ಭೇಟಿಯಾದ ಸಂತೋಷ ದೊರೆಯಬಹುದು. ಕುಟುಂಬದ ಹಿರಿಯರ ಸಲಹೆ ಮತ್ತು ಅನುಭವ ಈ ದಿನದಲ್ಲಿ ಮಾರ್ಗದರ್ಶನ ನೀಡಬಲ್ಲದು. ವೀಕ್ಷಕರೇ, ನೀವು ಇಂದು ಸೋಮವಾರವಾದ್ದರಿಂದ ಹಾಗೂ ಚಂದ್ರದ ದಿನವಿರುವುದರಿಂದ ನಿಮ್ಮ ರಾಶಿಯಾಧಿಪತಿಯ ಶಕ್ತಿಯನ್ನು ಅನುಭವಿಸಬಹುದು. ಆದರೆ ಭಾವನೆಯ ಅತಿಕ್ರಮಣೆ ನಿಮ್ಮ ನಿಜ ಸ್ವಭಾವವನ್ನು ಹತ್ತಿಕ್ಕಬಾರದು. ಚಂದ್ರನ ಆರಾಧನೆಯಿಂದ ಭಾವನಾತ್ಮಕ ಸ್ಥಿರತೆ ಹಾಗೂ ಮನಸ್ಸಿಗೆ ಶಾಂತಿ ದೊರೆಯುವುದು. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಚಂದ್ರನಿಗೆ ಬಿಳಿ ಅರಿಶಿನ, ಬಿಳಿ ಹೂವಿನಿಂದ ಅರ್ಚನೆ ಮಾಡಿ. ಬಿಳಿ ಬಟ್ಟೆ ಧರಿಸಿ ಶುದ್ಧ ಹಾಲು ಅಥವಾ ಗೋಧೂಮ ಪಾಯಸವನ್ನು ದಾನ ಮಾಡುವುದರಿಂದ ಪಾಪ ಪರಿಹಾರವೂ ಆಗುವುದು. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ನಿಮ್ಮ ರಾಶಿಗೆ ಚಂದ್ರನ ಪ್ರೀತಿಯ ಸಂಕೇತ. ಇದು ನಿಮ್ಮ ಭಾವನೆಗಳಿಗೆ ಶಕ್ತಿ ನೀಡುತ್ತದೆ, ಸಂಬಂಧಗಳಲ್ಲಿ ನಂಬಿಕೆ ಮೂಡಿಸುತ್ತದೆ ಮತ್ತು ಮನಸ್ಸಿಗೆ ಪ್ರೀತಿ, ಸಹಾನುಭೂತಿ ತರುತ್ತದೆ. ಅದೃಷ್ಟದ ಬಣ್ಣ ಹಾಲು ಬಿಳಿ. ಈ ಬಣ್ಣ ಮನಸ್ಸಿಗೆ ಶಾಂತಿ, ಮನೋಶುದ್ಧಿ ಮತ್ತು ಚೈತನ್ಯ ನೀಡುತ್ತದೆ. ಇಂದು ಈ ಬಣ್ಣದ ಉಡುಪು ಅಥವಾ ಪದಾರ್ಥಗಳನ್ನು ಬಳಸುವುದು ವಿಶೇಷ ಲಾಭ ತರುತ್ತದೆ. ಶುಭ ಸಮಯ ಮಧ್ಯಾಹ್ನ ಬೆಳಗ್ಗೆ 11:30 ಮಧ್ಯಾಹ್ನ 1 ಈ ಸಮಯದಲ್ಲಿ ಮಹತ್ವದ ನಿರ್ಧಾರಗಳು, ಮಾತುಕತೆಗಳು ಅಥವಾ ಕುಟುಂಬದ ಚರ್ಚೆಗಳು ಉತ್ತಮ ಫಲವನ್ನು ನೀಡಬಲ್ಲವು. ಈ ಸಮಯವನ್ನು ಶಾಂತ ವಾತಾವರಣದಲ್ಲಿ ಸದುಪಯೋಗಪಡಿಸಿಕೊಳ್ಳಿ. ಸಿಂಹರಾಶಿ ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ ಇಂದು ಸಿಂಹರಾಶಿಯವರು ನಿರ್ಣಯಾತ್ಮಕ ಕ್ಷಣಗಳನ್ನು ಅನುಭವಿಸುವ ದಿನವಾಗಿದೆ. ಧೈರ್ಯ, ಆತ್ಮವಿಶ್ವಾಸ ಮತ್ತು ಸ್ಪಷ್ಟ ಅಭಿಪ್ರಾಯಗಳ ಮೂಲಕ ನೀವು ಸುತ್ತಲಿನವರ ಗಮನ ಸೆಳೆಯುವಿರಿ. ಇಂದು ಆಂತರಿಕ ಶಕ್ತಿಯ ಪ್ರಭಾವದಿಂದ ಹೊಸ ಹೊಣೆಗಾರಿಕೆಗಳನ್ನು ನಿರ್ವಹಿಸಲು ಉತ್ಸಾಹವಿರುವಿರಿ. ಆದರೆ ಅಹಂಕಾರ ಅಥವಾ ಅತಿಗೌರವದಿಂದ ದೂರವಿರಬೇಕು. ಚಂದ್ರನ ಸ್ಥಿತಿ ಈ ದಿನ ನಿಮ್ಮ ಆಂತರಿಕ ದೃಷ್ಟಿಕೋನಕ್ಕೆ ಬೆಳಕು ನೀಡುತ್ತದೆ. ಜೀವನದ ಬಗ್ಗೆ ಹೊಸ ವಿವೇಚನೆಗಳು, ಹೊಸ ಮಾರ್ಗದರ್ಶನದ ಆಶಯಗಳು ಉಂಟಾಗುವ ಸಾಧ್ಯತೆ ಇದೆ. ಹಳೆಯ ಆಲೋಚನೆಗಳನ್ನು ಬದಿಗಿಟ್ಟು ಹೊಸ ಉದ್ದೇಶಗಳಿಗೆ ಪ್ರೇರಣೆಯಾಗುವ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಹೆಚ್ಚಿನ ಗುರುತಿನ ಅವಕಾಶಗಳಾಗಬಹುದಾದ್ದರಿಂದ ನೀವು ಕೈಗೊಳ್ಳುವ ಕೆಲಸಗಳಲ್ಲಿ ಆತ್ಮವಿಶ್ವಾಸ ಹಾಗೂ ಕ್ರಮಬದ್ಧತೆ ತೋರಿಸುವುದು ಅತ್ಯವಶ್ಯ. ನಿಮಗೆ ಅನುಭವವಿರುವ ಕ್ಷೇತ್ರಗಳಲ್ಲಿ ಹೆಚ್ಚು ಹೊಣೆಗಾರಿಕೆ ವಹಿಸಬೇಕಾಗಬಹುದು.
ಈ ಸಮಯದಲ್ಲಿ ತೀರ್ಮಾನಗಳ ವ್ಯಾವಹಾರಿಕತೆ ಮತ್ತು ಉದ್ದೇಶಿತ ದೃಷ್ಟಿಕೋನ ಅತ್ಯಂತ ಮುಖ್ಯ. ಹೊಸ ಅವಕಾಶಗಳ ಕುರಿತು ಸ್ಪಷ್ಟ ಅಧ್ಯಯನ ಮಾಡಬೇಕು. ಅಧಿಕಾರಿ ವರ್ಗದವರೊಂದಿಗೆ ಸ್ವಲ್ಪ ಜೋಪಾನದಿಂದ ಮಾತುಕತೆ ನಡೆಸುವುದು ಉತ್ತಮ. ಸಂಘಟಿತ ಮತ್ತು ಪ್ರಾಜೆಕ್ಟ್ ಆಧಾರಿತ ಕೆಲಸದಲ್ಲಿ ಯಶಸ್ಸು ಕಾಣಬಹುದು. ವ್ಯಾಪಾರಿಗಳಿಗೆ ಇಂದು ಹೊಸ ಗ್ರಾಹಕರಿಂದ ಒಪ್ಪಂದಗಳು ಬಂದು ಲಾಭದ ಸಾಧ್ಯತೆ ಇದೆ. ಆದರೆ ದೊಡ್ಡ ಹೂಡಿಕೆಗೆ ಕೈ ಹಾಕುವ ಮುನ್ನ ಭಾರೀ ಪರಿಶೀಲನೆ ಮಾಡಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಮತೋಲನವಿರುವ ದಿನವಾಗಿದ್ದು ಪೂರಕ ಆದಾಯ ಅಥವಾ ಬಾಕಿ ಹಣ ಮರುಪಾವತಿ ಆಗುವ ಸಾಧ್ಯತೆ ಇದೆ. ಹೂಡಿಕೆಯ ಕ್ಷೇತ್ರದಲ್ಲಿ ದೃಢ ನಿರ್ಧಾರಗಳ ಅಗತ್ಯವಿದೆ. ಮುಂಚಿತದಲ್ಲಿ ಮಾಡಿದ ಕೆಲಸಗಳಿಗೆ ಇಂದು ಲಾಭದ ಸನ್ಮಾನ ದೊರೆಯಬಹುದು. ಖರ್ಚುಗಳ ನಿಯಂತ್ರಣ ಹಾಗೂ ಖಾಸಗಿ ಹಣಕಾಸಿನ ನಿರ್ವಹಣೆಯಲ್ಲಿ ವೈಯಕ್ತಿಕ ಶಿಸ್ತು ಅವಶ್ಯ. ಕುಟುಂಬ ಸಂಬಂಧಿ ಖರ್ಚುಗಳು ಇದ್ದರೂ ನಿಮಗೆ ಬಡಾವಣೆ ಆಗದು. ಹಣದ ಅರ್ಥಪೂರ್ಣ ಉಪಯೋಗದ ಬಗ್ಗೆ ಹೆಚ್ಚು ಜಾಗೃತರಾಗಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಒತ್ತಡದಿಂದ ಉಂಟಾಗುವ ತಲೆನೋವು, ರಕ್ತದ ಒತ್ತಡದ ಏರಿಳಿತ ಮತ್ತು ಶಕ್ತಿಹೀನತೆ ಕಾಣಿಸಬಹುದು. ನದಿಗಾತ್ರದ ಕಾರ್ಯಚಟುವಟಿಕೆಗಳಿಗೆ ಮಧ್ಯೆ ಸ್ವಲ್ಪ ವಿಶ್ರಾಂತಿ ಪಡೆಯುವುದು ಉತ್ತಮ. ಬಿಸಿಲು ಅಥವಾ ದೇಹದ ಉಷ್ಣತೆ ಹೆಚ್ಚುವಿಕೆ ಸಂಭವಿಸಬಹುದಾದ್ದರಿಂದ ತಂಪಾದ ಆಹಾರ, ನೀರಿನ ಸೇವನೆ ಹಾಗೂ ನಿದ್ರೆಗೆ ಮುಖ್ಯತೆ ನೀಡಬೇಕು. ಧ್ಯಾನ, ಪ್ರಾಣಾಯಾಮ ಮತ್ತು ಬೆಳಗಿನ ವ್ಯಾಯಾಮ ದೇಹ ಮನಸ್ಸಿಗೆ ಸಮತೋಲನ ನೀಡಬಲ್ಲದು. ಇಂದು ಹಣ್ಣು, ಹಸಿರು ತರಕಾರಿ ಹಾಗೂ ನೈಸರ್ಗಿಕ ಆಹಾರ ವಸ್ತುಗಳ ಸೇವನೆಯಿಂದ ಆರೋಗ್ಯದಲ್ಲಿ ಸುಧಾರಣೆ ಆಗುವುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಪ್ರಭಾವಶಾಲಿಯಾದ ಸ್ಥಾನ ಮತ್ತು ಆದೇಶದ ಭಾವನೆ ತರುವ ಸಾಧ್ಯತೆ ಇದೆ. ಹಿರಿಯರ ಸಲಹೆಗೆ ಪ್ರಾಮುಖ್ಯತೆ ನೀಡುವುದು ಗೃಹದಲ್ಲಿ ಶಾಂತಿ ಸ್ಥಾಪಿಸಲು ಸಹಾಯ ಮಾಡುತ್ತದೆ. ಮಕ್ಕಳ ಶಿಕ್ಷಣ, ಅವರ ಭವಿಷ್ಯದ ಯೋಜನೆಗಳ ಕುರಿತು ಚರ್ಚೆಗಳು ನಡೆಯಬಹುದಾಗಿದೆ. ಜೀವನ ಸಂಗಾತಿಯೊಂದಿಗೆ ಹೊಸ ಯೋಜನೆಗಳು ರೂಪಿಸುವ ಸಮಯ. ಆದರೆ ಸ್ಪಷ್ಟ ಸಂವಾದ ಹಾಗೂ ಪರಸ್ಪರ ಗೌರವ ಇಲ್ಲದಿದ್ದರೆ ಮನಸ್ತಾಪದ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಪ್ರೀತಿ ಸಂಬಂಧಗಳಲ್ಲಿ ಹೆಚ್ಚು ಭಾವನಾತ್ಮಕ ತೂಕವಿದ್ದರೂ ಸಹ ವೈಚಾರಿಕ ಸಮಪಾಳು ಕಾಪಾಡಿದರೆ ಬಲವಾದ ನಂಟು ಬೆಳೆದುಕೊಳ್ಳುತ್ತದೆ. ವೀಕ್ಷಕರೇ, ನೀವು ಇಂದು ಸೋಮವಾರದ ಚಂದ್ರನ ಪ್ರಭಾವದಿಂದ ನೀವು ಆಧ್ಯಾತ್ಮಿಕವಾಗಿ ಮೃದುಭಾವ, ಸಮರ್ಪಣಾ ಶಕ್ತಿ ಮತ್ತು ಒಳಜೀವನದ ಕಡೆಗೆ ಆಕರ್ಷಿತರಾಗುವಿರಿ. ಮನಸ್ಸಿನ ಆಂತರಿಕ ಚರ್ಚೆಗಳಿಗೆ ಸ್ಪಷ್ಟತೆ ಸಿಗುವ ಸಮಯ. ಆದ್ದರಿಂದ ಪೂಜಾ ಪಾಠ, ಧ್ಯಾನ ಅಥವಾ ಜಪದ ಮೂಲಕ ಮನಸ್ಸನ್ನು ಶುದ್ಧೀಕರಿಸಿರಿ. ಚಂದ್ರನ ಆರಾಧನೆ, ನದಿ ತೀರದಲ್ಲಿನ ತೀರ್ಥ ಸ್ನಾನ ಅಥವಾ ತುಳಸಿಯ ಸುತ್ತ ಮಂತ್ರ ಜಪ ಇವು ಅತ್ಯಂತ ಶ್ರೇಷ್ಠ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಸಂಕೇತ. ಇದು ಪ್ರಭಾವ, ಧೈರ್ಯ ಮತ್ತು ನಾಯಕತ್ವದ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ಮುಂದಾಳತ್ವದ ಅವಕಾಶಗಳನ್ನು ಹೊಂದಿ ಪ್ರಭಾವಶಾಲಿ ನಿರ್ಧಾರಗಳನ್ನು ಕೈಗೊಳ್ಳುವಿರಿ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಶಕ್ತಿಯ ಸಂಕೇತ. ಇದು ಆತ್ಮವಿಶ್ವಾಸ, ಧೈರ್ಯ ಮತ್ತು ಉತ್ಸಾಹವನ್ನು ತರುವ ಬಣ್ಣ. ಈ ಬಣ್ಣದ ಉಡುಗೆ, ಹೂವಿನ ಅಲಂಕಾರ ಅಥವಾ ಕೆಂಪು ಬಣ್ಣದ ವಸ್ತುಗಳ ಬಳಕೆ ಇಂದಿನ ದಿನದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 2 ಗಂಟೆರವರೆಗೆ. ಈ ಸಮಯದಲ್ಲಿ ಚಿಂತನಶೀಲತೆ, ಉತ್ಸಾಹ ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗಿರುವುದರಿಂದ ಪ್ರಮುಖ ಕೃತ್ಯಗಳು, ನಿರ್ಣಯಗಳು ಮತ್ತು ಭೇಟಿ ಮೂಲಕ ಕಾರ್ಯಗಳು ಯಶಸ್ವಿಯಾಗಿ ನಡೆಯಬಹುದು. ಕನ್ಯಾ ರಾಶಿ. ಇನ್ನು ಮುಂದಿನ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮಗೆ ಚಿಂತನಾ ಶಕ್ತಿ ಹೆಚ್ಚಾಗುವ ದಿನವಾಗಬಹುದು. ಆತ್ಮವಿಶ್ವಾಸ ಮತ್ತು ಮಿತಚಿಂತನೆಯ ನಡುವಿನ ಸಮತೋಲನವನ್ನು ಕಾಪಾಡುವ ಅಗತ್ಯವಿದೆ. ಚಂದ್ರನ ಸ್ಥಿತಿಯಿಂದ ನಿಮಗೆ ಸ್ವಲ್ಪ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಗೊಂದಲ ಉಂಟಾಗಬಹುದು. ಆದರೆ ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸು ಈ ಸಂದಿಗ್ಧತೆಯನ್ನು ಸರಿಯಾಗಿ ನಿಭಾಯಿಸಬಲ್ಲದು. ಹಳೆ ಕೆಲಸಗಳ ಪೂರ್ಣತೆ, ನವೀನ ಯೋಜನೆಗಳ ರೂಪುರೇಖೆ ಮತ್ತು ಗುರಿಗಳನ್ನು ಸ್ಪಷ್ಟಗೊಳಿಸುವ ಸಮಯವಾಗಿದೆ. ದಿನವನ್ನು ಸರಿಯಾಗಿ ಯೋಜನೆ ಮಾಡಿಕೊಂಡರೆ ಇಂದಿನ ಲಾಭ ಬಹುಮಟ್ಟಿಗೆ ಹೆಚ್ಚಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಇಂದು ಉದ್ಯೋಗಸ್ಥರಿಗಾಗಿ ವಿಶೇಷ ಗಮನ ಸೆಳೆಯುವ ಸಂದರ್ಭವಿದೆ. ನಿಮ್ಮ ಶ್ರಮದ ಫಲವಾಗಿ ಹಿರಿಯರ ಮೆಚ್ಚುಗೆ ಸಿಗಬಹುದು. ನಿಮ್ಮ ಪ್ರತಿಭೆಯನ್ನು ತೋರಿಸಲು ಉತ್ತಮ ಅವಕಾಶ ಸಿಗುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪರಿಶುದ್ಧತೆ, ವಿವರಪ್ರಿಯತೆ ಮತ್ತು ಸಮಯ ಪಾಲನೆಯಿಂದ ಉಪಾಧಿ ಪಡೆಯಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಹಾಗೂ ಸ್ಪಷ್ಟ ಸಂವಹನ ಅವಶ್ಯಕ. ಹೊಸ ಪ್ರಾಜೆಕ್ಟುಗಳು ಅಥವಾ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ನಿಮ್ಮ ಧೈರ್ಯ ಮತ್ತು ಕೌಶಲವನ್ನು ತೋರಿಸಬಹುದು. ವ್ಯಾಪಾರಿಗಳಿಗೆ ಇದು ಹೊಸ ಒಪ್ಪಂದಗಳ ಸಮಯವಾಗಿದ್ದು, ಪಾಲುದಾರಿಕೆಗಳ ಬಗ್ಗೆ ಹೆಚ್ಚು ಎಚ್ಚರದಿಂದಿರಬೇಕು. ಚಿಕ್ಕ ತಪ್ಪುಗಳು ನಷ್ಟಕ್ಕೆ ಕಾರಣವಾಗಬಹುದಾಗಿ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆಯೂ ಇದೆ.
ಆದರೆ ನಿಮ್ಮ ಖರ್ಚು ಪಟ್ಟಿ ಮತ್ತು ಬಜೆಟ್ ಕುರಿತಾಗಿ ಸಣ್ಣ ಪುಟ್ಟ ತಿದ್ದುಪಡಿ ಮಾಡಬೇಕಾಗಬಹುದು. ವಿಶೇಷವಾಗಿ ಇತರರಿಗೆ ಸಾಲ ಕೊಡುವ ಅಥವಾ ಕಳ್ಳ ಚೌಕಟ್ಟಿನಲ್ಲಿ ಹಣ ಹೂಡಿಕೆ ಮಾಡುವ ಬಗ್ಗೆ ಎಚ್ಚರಿಕೆ ಅಗತ್ಯ. ಹಳೆಯ ಸಾಲಗಳ ಪಾವತಿಗೆ ಸೂಕ್ತ ಸಮಯ. ಬಡ್ಡಿದಾರ ಹೂಡಿಕೆಗಳಿಂದ ಲಾಭದ ಸೂಚನೆ ಇದೆ, ಆದರೆ ತುರ್ತು ಖರ್ಚುಗಳಿಗೆ ಜವಾಬ್ದಾರಿ ಬೆಳೆದುಕೊಳ್ಳುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹದಲ್ಲಿನ ಸಣ್ಣ ಪುಟ್ಟ ತೊಂದರೆಗಳು ಹಠಾತ್ ಆಗಿ ತಲೆದೋರಬಹುದು. ಉದಾಹರಣೆಗೆ ಹೊಟ್ಟೆ ಹಿತವಾಗಿಲ್ಲದಿರುವುದು, ಜೀರ್ಣ ಸಮಸ್ಯೆಗಳು ಅಥವಾ ತಲೆಯ ನೋವು ಉಂಟಾಗುವ ಸಾಧ್ಯತೆ ಇದೆ. ಕಡು ಉರಿಯೂತ ಅಥವಾ ಅತಿಯಾದ ಚಟುವಟಿಕೆಯಿಂದ ದೂರವಿರುವುದು ಒಳ್ಳೆಯದು. ಮಾನಸಿಕ ಒತ್ತಡದಿಂದ ದೂರವಿರಲು ನೀರಿನ ಸೇವನೆ, ಲಘು ಆಹಾರ ಹಾಗೂ ವಿಶ್ರಾಂತಿಗೆ ಆದ್ಯತೆ ನೀಡಬೇಕು. ಸಂವೇದನೆಗಳಿಗೆ ಸ್ಪಂದನೆ ಹೆಚ್ಚು ಇರುತ್ತದೆ. ಪ್ರಾಣಾಯಾಮ ಅಥವಾ ನಿಶ್ಚಿತ ಸಮಯದ ಧ್ಯಾನದಿಂದ ಶಾಂತ ಸ್ಥಿತಿಗೆ ಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಚರ್ಚೆ ವೇಳೆ ಮಾತಿನ ಸ್ಪಷ್ಟತೆ ಇರಬೇಕು. ತಪ್ಪು ಅರ್ಥಗಳಿಂದ ಸಣ್ಣ ಕಲಹಗಳು ಉಂಟಾಗಬಹುದೆಂಬ ಸೂಚನೆ ಇದೆ. ಆದರೆ ನಿಮ್ಮ ಸಹನೆ, ಪ್ರಾಮಾಣಿಕತೆ ಮತ್ತು ಗಮನದಿಂದ ಸಮಸ್ಯೆಯನ್ನು ನಿವಾರಿಸಬಹುದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಸಹಕಾರದಿಂದ ಶ್ರೇಷ್ಠತೆ. ಮುದ್ದಾದ ಮಾತುಗಳು, ಭರವಸೆಗಳ ಹಂಚಿಕೆ ನಿಮ್ಮ ಬಾಂಧವ್ಯವನ್ನು ಬಲಪಡಿಸಬಹುದು. ಹಿರಿಯರ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದಿರುವುದು ಸೂಕ್ತ. ವೀಕ್ಷಕರೇ, ನೀವು ಇಂದು ಸೋಮವಾರದ ವಿಶೇಷ ಚಂದ್ರ ಪ್ರಭಾವದಿಂದ ನಿಮ್ಮ ಒಳಜ್ಞಾನ ಬಲವಾದ ಸ್ಥಿತಿಯಲ್ಲಿ ಇರುತ್ತದೆ. ಆದ್ದರಿಂದ ಗಂಭೀರ ನಿರ್ಧಾರಗಳ ಬಗ್ಗೆ ಸ್ವಂತ ಧ್ಯಾನ, ಧಾರ್ಮಿಕ ಪಾಠ ಮತ್ತು ದೇವರ ಆರಾಧನೆಯೊಂದಿಗೆ ಮುನ್ನಡೆಯುವುದು ಶ್ರೇಷ್ಠ. ನಿಮ್ಮ ಶ್ರದ್ಧೆ, ಪರಿಶುದ್ಧ ಮನಸ್ಸು ಮತ್ತು ನಿಷ್ಠೆಯು ಉತ್ತಮ ಮಾರ್ಗದರ್ಶನವನ್ನು ಒದಗಿಸುತ್ತದೆ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 27 ಬಾರಿ ಪ್ರಾತಃ ಕಾಲದಲ್ಲಿ ಜಪಿಸಿ. ಶುದ್ಧ ಹಾಲಿನಲ್ಲಿ ತುಳಸಿ ಹಾಕಿ ಕುಡಿಯುವುದು, ಬಿಳಿ ಪುಷ್ಪ ಅರ್ಪಣೆ ಹಾಗೂ ಚಂದ್ರನಿಗೆ ಪ್ರಾರ್ಥನೆ ಉತ್ತಮ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಹಮ್ಮು, ಸಮತೋಲನ ಮತ್ತು ಶಾಂತಿಯ ಸಂಕೇತ. ಇಂದಿನ ದಿನದಲ್ಲಿ ನೀವು ಈ ಸಂಖ್ಯೆಯ ಪ್ರಭಾವದಿಂದ ಸಮನ್ವಯ ಮತ್ತು ಶ್ರದ್ಧೆಯಿಂದ ಕಷ್ಟದ ಸಂದರ್ಭಗಳನ್ನು ಸುಲಭವಾಗಿ ಮುನ್ನಡೆಸಬಹುದು. ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಇಂದು ಹಳದಿ ಬಣ್ಣ ನಿಮ್ಮ ಸಕಾರಾತ್ಮಕತೆಯನ್ನು ಹೆಚ್ಚಿಸಬಹುದಾದ ಬಣ್ಣವಾಗಿದೆ. ಈ ಬಣ್ಣದಿಂದ ಮಾನಸಿಕ ಉಲ್ಲಾಸ, ಪೋಷಕ ಚೈತನ್ಯ ಹಾಗೂ ಆತ್ಮವಿಶ್ವಾಸ ಬೆಳೆಯುತ್ತದೆ. ಶುಭ ಸಮಯ ಬೆಳಗ್ಗೆ 10:55 ರಿಂದ ಮಧ್ಯಾಹ್ನ 12:20 ಈ ಸಮಯದಲ್ಲಿ ಆರ್ಥಿಕ ವ್ಯವಹಾರ, ಹೊಸ ಪ್ರಾಜೆಕ್ಟ್ ಆರಂಭ, ಪ್ರಾರ್ಥನೆ ಅಥವಾ ಉತ್ತಮ ಸಂವಾದ ನಡೆಯಬಹುದು. ನಿಮ್ಮ ಶಕ್ತಿ ಮತ್ತು ಮನೋಬಲ ಈ ಸಮಯದಲ್ಲಿ ಶ್ರೇಷ್ಠವಾಗಿ ಕಾರ್ಯನಿರ್ವಹಿಸಲಿದೆ. ತುಲಾರಾಶಿ. ವೀಕ್ಷಕರೇ, ತುಲಾರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾರಾಶಿಯವರು ಸಮತೋಲಿತ ಮನಸ್ಸು, ಬುದ್ಧಿವಂತಿಕೆ ಮತ್ತು ಶಿಸ್ತು ಪಾಲನೆಯ ಮೂಲಕ ತಮ್ಮ ದಿನವನ್ನು ಯಶಸ್ವಿಯಾಗಿ ನಡೆಸಬಹುದಾದ ದಿನ. ನಿಮ್ಮ ಸಹಜವಾದ ಲಾಲಿತ್ಯ, ಸಮವಾಯದ ಶಕ್ತಿ ಹಾಗೂ ಶ್ರದ್ಧೆಯು ಸುತ್ತಲಿನ ಜನರ ಪ್ರೀತಿಯನ್ನು ಗೆಲ್ಲುತ್ತದೆ. ಸಣ್ಣ ವಿವಾದಗಳ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡದೆ ಸಮಾಧಾನಕರವಾಗಿ ನಿರ್ವಹಿಸುವ ಶಕ್ತಿಯೂ ನಿಮಗಿದೆ. ಈ ದಿನ ಹೊಸ ಯೋಜನೆಗಳಿಗೆ ಚಿಂತನೆ ಮಾಡುವುದು, ಹಿಂದೆ ನಡೆದ ದೋಷಗಳನ್ನು ಶುದ್ಧಪಡಿಸಿಕೊಳ್ಳುವುದು ಹಾಗೂ ದೀರ್ಘಕಾಲೀನ ಯೋಜನೆಗಳನ್ನು ರೂಪಿಸಲು ಬಹಳ ಅನುಕೂಲಕರ. ಸೋಮವಾರದ ಚಂದ್ರಗ್ರಹದ ಪ್ರಭಾವದಿಂದ ಭಾವನೆಗಳು ಹೆಚ್ಚಾಗಬಹುದು, ಆದರೆ ಇದನ್ನು ಶಾಂತಿಯುತವಾಗಿ ಸಮತೋಲನಕ್ಕೆ ತರಲು ಯೋಗ ಮತ್ತು ಧ್ಯಾನ ಸಹಾಯ ಮಾಡುತ್ತವೆ. ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಸಾಮರಸ್ಯದ ವಾತಾವರಣವಿದ್ದು, ಸಹೋದ್ಯೋಗಿಗಳ ಸಹಕಾರ ಹಾಗೂ ಉನ್ನತವರ ಪ್ರೋತ್ಸಾಹ ದೊರಕುವ ದಿನ. ಹಿರಿಯ ಅಧಿಕಾರಿಗಳೊಂದಿಗೆ ಸಂವಾದದಲ್ಲೂ ನಿಮ್ಮ ಧೈರ್ಯ ಮತ್ತು ಸಮರ್ಪಣೆ ಮೆರೆದೀತು. ಕೆಲವರಿಗೆ ಹೊಸ ಹೊಣೆಗಾರಿಕೆಗಳು ಅಥವಾ ನಿರ್ವಹಣಾ ಜವಾಬ್ದಾರಿಗಳು ದೊರಕಬಹುದು. ವೃತ್ತಿ ಬದಲಿ ಬಯಸುವವರು ಇಂದು ತಮ್ಮ ನೈಪುಣ್ಯತೆಯನ್ನು ತೋರಿಸುವ ಸಂದರ್ಶನ ಅಥವಾ ಅವಕಾಶಗಳನ್ನು ಎದುರಿಸಬಹುದು. ನ್ಯಾಯ, ಸೌಂದರ್ಯ ಮತ್ತು ಕಾನೂನು ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಯಶಸ್ಸು ಸಾಧ್ಯ. ವ್ಯಾಪಾರದಲ್ಲಿರುವವರು ಹೊಸ ಗ್ರಾಹಕರನ್ನು ಹೊಂದಲು ಸಾಧ್ಯವಾಗುತ್ತದೆ. ಉದ್ಯಮದಲ್ಲಿ ವಿನಯ ಮತ್ತು ಆತ್ಮವಿಶ್ವಾಸದಿಂದ ಹೊಸ ಒಪ್ಪಂದಗಳು ಸಾಧ್ಯವಾಗುವ ಯೋಗವಿದೆ. ಆದರೆ ದೊಡ್ಡ ಹಣಕಾಸು ತೀರ್ಮಾನಗಳ ಬಗ್ಗೆ ಹಿರಿಯರ ಸಲಹೆ ಪಡೆದು ಮುಂದುವರಿಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಸಮತೋಲನ ಅವಶ್ಯಕ. ನಿಮ್ಮ ಖರ್ಚುಗಳ ಕುರಿತು ಪರಿಶೀಲನೆ ಮಾಡಿ ಮಿತವ್ಯಯದ ದಾರಿ ಅಳವಡಿಸಿಕೊಳ್ಳಿ. ನಿಶ್ಚಿತ ಆದಾಯದಿಂದ ಖರ್ಚನ್ನು ಮೀರಿಸದಂತೆ ನಿರ್ವಹಿಸುವುದು ಅತಿ ಮುಖ್ಯ. ಹಳೆಯ ಸಾಲಗಳನ್ನು ತೀರಿಸುವ ಅಥವಾ ಹಣಕಾಸು ಪಾವತಿಗಳನ್ನು ಸಮರ್ಪಕವಾಗಿ ನಿರ್ವಹಿಸುವ ದಿನವಿದು. ಅನಿವಾರ್ಯ ಖರ್ಚುಗಳಿಗಾಗಿ ಯೋಜನೆ ರೂಪಿಸಿ. ಇಂದು ನೂತನ ಹೂಡಿಕೆಗೆ ಹೆಚ್ಚು ಸೂಕ್ತ ದಿನವಲ್ಲ. ಮಿತ್ರರ ಪಾಠ ಅಥವಾ ಕುಟುಂಬ ಸದಸ್ಯರ ಸಲಹೆ ನಿಮಗೆ ಲಾಭಕಾರಿ ಎನಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು
ಆರೋಗ್ಯದಲ್ಲಿ ಚಿಂತೆ ಇಲ್ಲದ ದಿನವಿದು. ಆದರೆ ಉತ್ತಮ ನಿದ್ರೆ, ಸರಿಯಾದ ಆಹಾರ ಮತ್ತು ಮನಃಶಾಂತಿಗೆ ಆದ್ಯತೆ ನೀಡುವುದು ಅಗತ್ಯ. ಚಂದ್ರನ ಪ್ರಭಾವದಿಂದ ಸ್ವಲ್ಪ ಭಾವನಾತ್ಮಕ ತಲ್ಲಣವಿರಬಹುದು, ಆದರೆ ಇದನ್ನು ನಿಯಂತ್ರಿಸುವ ಶಕ್ತಿ ನಿಮಗಿದೆ. ಪೋಷಣೀಯ ಆಹಾರ, ಹೆಚ್ಚು ನೀರಿನ ಸೇವನೆ ಹಾಗೂ ವಿಶ್ರಾಂತಿ ಪ್ರಾಪ್ಯವಾಗಬೇಕು. ಕೆಲವರಿಗೆ ಚರ್ಮದ ತೊಂದರೆಗಳು, ಅಲರ್ಜಿಗಳು ಅಥವಾ ತಲೆನೋವು ಉಂಟಾಗುವ ಸಾಧ್ಯತೆ ಇದೆ. ಹೊಟ್ಟೆಯ ಸಮಸ್ಯೆಗಳನ್ನು ಲಘುವಾಗಿ ಕಾಣದೆ ತಕ್ಷಣ ಚಿಕಿತ್ಸೆ ಪಡೆಯುವುದು ಉತ್ತಮ. ಯೋಗಾಭ್ಯಾಸ, ಚಂದ್ರನ ಮಂತ್ರದ ಜಪದಿಂದ ಆತ್ಮಶಕ್ತಿ ಮತ್ತು ಮನಃಶಾಂತಿ ಸಾಧಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಇಂದು ಮುಖ್ಯ. ಪೋಷಕರ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಸಂಗಾತಿಯೊಂದಿಗೆ ಸೌಹಾರ್ದತೆಯ ಮಾತುಕತೆ, ಪರಸ್ಪರ ಸಹಕಾರ ಮತ್ತು ಸಂಬಂಧದ ಗಾಢತೆಯನ್ನು ಹೆಚ್ಚಿಸುವ ದಿನವಿದು. ವಿವಾಹಿತರಿಗೆ ಇಂದು ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ನಿಕಟತೆ ಸಾಧಿಸಲು, ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚಿಸಲು ಉತ್ತಮ ಸಮಯ. ಮಕ್ಕಳ ಶಿಕ್ಷಣ ಅಥವಾ ಬೆಳವಣಿಗೆ ಕುರಿತಾದ ವಿಚಾರಗಳಲ್ಲಿ ಪೋಷಕರಿಗೆ ಮಾರ್ಗದರ್ಶನ ನೀಡುವ ಹೊಣೆಗಾರಿಕೆ ಬರುವ ಸಾಧ್ಯತೆ ಇದೆ. ಮಿತ್ರರಿಂದ ಸಹಾಯ, ಗುರುಗಳಿಂದ ಆಶೀರ್ವಾದ ಮತ್ತು ಕುಟುಂಬದವರಿಂದ ಬೆಂಬಲ ನಿಮ್ಮ ದಿನವನ್ನು ಬೆಳಗಿಸಬಹುದು. ವೀಕ್ಷಕರೇ, ನೀವು ಈ ದಿನದ ಸೋಮವಾರ ಚಂದ್ರಗ್ರಹಣ ಪ್ರಭಾವದಿಂದ ಉಂಟಾಗುವ ಭಾವನಾತ್ಮಕ ಆಳತೆಯನ್ನು ಶಾಂತಗೊಳಿಸಲು ಧ್ಯಾನ, ಜಪ ಮತ್ತು ಪೂಜೆ ಮಾಡುವುದು ಅತ್ಯಂತ ಶುಭ ಕಾರ್ಯ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 18 ಅಥವಾ 54 ಬಾರಿ ಜಪಿಸುವುದು ಅತ್ಯಂತ ಲಾಭಕಾರಿ. ಹಾಲಿನಲ್ಲಿ ಕಪ್ಪು ತುಳಸಿ ಹಾಕಿ ಪಾನ ಮಾಡುವುದು ಮನಃಶಾಂತಿಯ ದಾರಿ. ದುರ್ಬಲರ ಸಹಾಯಕ್ಕೆ ಧಾವಿಸುವುದು, ದುಃಖಿತರಿಗೆ ಬಟ್ಟೆ ಅಥವಾ ಆಹಾರ ದಾನ ಮಾಡುವುದರಿಂದ ಚಂದ್ರದ ಕೃಪೆ ದೊರೆಯುತ್ತದೆ. ಚಂದ್ರನಿಗೆ ಬೆಳ್ಳಿ ಪಾತ್ರೆಯಲ್ಲಿ ಹಾಲನ್ನು ಅರ್ಪಿಸಿ ಅಥವಾ ಪುದೀನ ಎಲೆಗಳನ್ನು ಅರ್ಪಿಸಿ. ಚಂದ್ರನ ಶುದ್ಧ ಶಕ್ತಿಗೆ ನಿಮ್ಮ ಮನಸ್ಸು ಶುದ್ಧಗೊಳ್ಳುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿಯ ಸಂಕೇತ. ಇದು ಆಂತರಿಕ ಶಕ್ತಿ, ಭಾವನೆ ಮತ್ತು ಸಹಾನುಭೂತಿಯ ಪ್ರತೀಕ. ಇಂದಿನ ದಿನ ಈ ಸಂಖ್ಯೆಯನ್ನು ಉಪಯೋಗಿಸಿ ನಿಮಗೆ ಶ್ರದ್ಧೆಯ ಬಲವನ್ನು ಬೆಳೆಸಿಕೊಳ್ಳಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣವು ಚೈತನ್ಯ, ಶುದ್ಧತೆ ಮತ್ತು ಸಮಾಧಾನವನ್ನು ತರುತ್ತದೆ. ಬಿಳಿ ಉಡುಪು ಅಥವಾ ಬಿಳಿ ಹೂವಿನ ಬಳಕೆ ಇಂದು ಶುಭಕಾರಿಯಾಗಿದೆ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ಮನಸ್ಸು ಶುದ್ಧವಾಗಿರುತ್ತದೆ, ಸಂಕಲ್ಪ ಶಕ್ತಿಯೂ ಹೆಚ್ಚು ಇರುತ್ತದೆ. ದೇವತಾ ಪೂಜೆ, ಮಾತುಕತೆಗಳು ಹಾಗೂ ಹೊಸ ಕಾರ್ಯಾರಂಭಗಳಿಗೆ ಇದು ಅತ್ಯುತ್ತಮ ಸಮಯ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರು ಇಂದಿನ ದಿನವನ್ನು ಗಂಭೀರತೆ, ನಿಷ್ಠೆ ಮತ್ತು ಆಂತರಿಕ ಶಕ್ತಿಯೊಂದಿಗೆ ಎದುರಿಸಲು ಪೂರಕವಾದ ದಿನವಿದು. ನಿಮ್ಮ ನಿಶ್ಚಯಾತ್ಮಕ ಮನೋಭಾವ, ಕಾರ್ಯಪಟುತ್ವ ಮತ್ತು ತೀವ್ರ ಅಧ್ಯವಸದ ನಟುಡೆ ನಿಮ್ಮ ಗೆಲುವಿಗೆ ಪಥವನ್ನೆಂದು ಮಾಡುತ್ತದೆ. ಈ ದಿನ ನಿಮ್ಮೊಳಗಿನ ಗುಪ್ತ ಶಕ್ತಿ, ಆಳವಾದ ಮನಸ್ಸು ಮತ್ತು ತಾತ್ವಿಕ ಚಿಂತನೆಗಳು ಉತ್ಕೃಷ್ಟ ಮಟ್ಟಕ್ಕೆ ಏರಬಹುದು. ಯಾವುದೇ ಕಾರ್ಯದಲ್ಲಿ ನೀವೆಲ್ಲರಿಗೂ ಶ್ರೇಷ್ಠ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುವಿರಿ. ಕೆಲವು ಗಂಭೀರ ವಿಷಯಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾದ ಸ್ಥಿತಿ ಬಂದು ಬಿಡಬಹುದು. ಇದನ್ನು ಧೈರ್ಯದಿಂದ ಎದುರಿಸಲು ನೀವು ಸಿದ್ಧರಾಗಿರುತ್ತೀರಿ. ಇದು ಪವಾಡದಂತೆ ಪ್ರಭಾವ ಬೀರುವ ದಿನವಾಗಿದ್ದು, ಅಳವಡಿಸಿಕೊಳ್ಳುವ ಶಕ್ತಿಯನ್ನು ಬಳಸಿಕೊಂಡು ನೀವು ಹೊಸ ಮಾರ್ಗವನ್ನು ರೂಪಿಸಬಹುದು. ವೀಕ್ಷಕರೇ, ಉದ್ಯೋಗದ ವಿಷಯಕ್ಕೆ ಬಂದರೆ, ಈ ದಿನ ಕೆಲಸದ ಸ್ಥಳದಲ್ಲಿ ಸ್ಫೂರ್ತಿದಾಯಕ ವಾತಾವರಣವಿದ್ದು, ನೀವು ತೋರಿಸುವ ಕಟ್ಟುನಿಟ್ಟಾದ ಶಿಸ್ತು ಹಾಗೂ ಸಮಯ ಪಾಲನೆಯಿಂದ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುವಿರಿ. ಯೋಜನೆಗಳ ಅನುಷ್ಠಾನ, ತಾಂತ್ರಿಕ ಪರಿಹಾರ ಅಥವಾ ಜವಾಬ್ದಾರಿಯ ನಿರ್ವಹಣೆಯಲ್ಲಿ ನಿಮ್ಮ ಕಾರ್ಯಕ್ಷಮತೆ ಮೆರೆದೀತು. ಹಿರಿಯರೊಂದಿಗೆ ಗಮನ ಸೆಳೆಯುವ ಸಭೆಗಳು, ನಿರ್ಧಾರಾತ್ಮಕ ಮಾತುಕತೆಗಳು ನಡೆಯಬಹುದು. ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಿದ್ದವರಿಗೆ ಈ ದಿನ ಹೊಸ ಅವಕಾಶಗಳು ಕಾದಿರುತ್ತವೆ. ತಾಂತ್ರಿಕ ಕ್ಷೇತ್ರ, ಗುಪ್ತಚರ ಸೇವೆ, ವೈದ್ಯಕೀಯ, ತನಿಖಾ ಇಲಾಖೆ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷ ಪ್ರಗತಿ ಕಂಡುಬರುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಪಾರ್ಟ್ನರ್ ಒಂದಿಗಿನ ಹೊಸ ಯೋಜನೆ ಅಥವಾ ಹಳೆಯ ವ್ಯವಹಾರದ ಪುನರ್ ವಿಶ್ಲೇಷಣೆ ಹಾಗೂ ಬದ್ಧತೆಗಳಿಂದ ಲಾಭದ ಸಾಧ್ಯತೆ. ಆದಾಗ್ಯೂ ಖಾಸಗಿ ವಿವರಗಳನ್ನು ಬಹಿರಂಗಪಡಿಸದೆ ಗುಪ್ತತೆಯನ್ನು ಕಾಯ್ದುಕೊಳ್ಳುವುದು ಬಹುಮುಖ್ಯ. ಮತ್ತೆ ಹಣಕಾಸಿನ ವಿಷಯಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಮುನ್ನೆಚ್ಚರಿಕೆ ಅಗತ್ಯವಿದೆ. ಅತಿರೇಕ ಖರ್ಚು, ಅನಗತ್ಯ ಹೂಡಿಕೆ ಅಥವಾ ತಪ್ಪು ತೀರ್ಮಾನಗಳಿಂದ ದೂರವಿರಬೇಕು. ನಿಮ್ಮ ಲೆಕ್ಕಪತ್ರಗಳನ್ನು ಪುನಃ ಪರಿಶೀಲಿಸಿ ಹಾಗೂ ಖರ್ಚುಗಳನ್ನು ನಿಯಂತ್ರಣಕ್ಕೆ ತರುವ ಪ್ರಯತ್ನ ಮಾಡಿ. ಹಳೆಯ ಸಾಲ, ತೆರಿಗೆ ಸಂಬಂಧಿತ ಸಮಸ್ಯೆಗಳ ಪರಿಹಾರಕ್ಕೆ ಸೂಕ್ತ ಸಮಯ. ಆದರೆ ಹೊಸ ಸಾಲ ಅಥವಾ ಉದ್ದಿಮೆಗೂ ಮುನ್ನ ಹಿರಿಯರ ಅಥವಾ ಆರ್ಥಿಕ ಸಲಹೆಗಾರರ ಮಾರ್ಗದರ್ಶನ ಪಡೆಯುವುದು ಉತ್ತಮ. ಕೆಲವು ಮಂದಿಗೆ ಕುಟುಂಬದ ಖರ್ಚುಗಳ ದಿಟ್ಟ ನಿರ್ವಹಣೆ ಅಗತ್ಯವಿರಬಹುದು. ಇಂದು ಖರೀದಿಗಿಂತಲೂ ಉಳಿತಾಯ ಮತ್ತು ಸಂಗ್ರಹದ ಕಡೆ ಗಮನ ಹರಿಸುವುದು ಭವಿಷ್ಯಕ್ಕಾಗಿ ಲಾಭದಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಷಯದಲ್ಲಿ ಈ ದಿನ ನಿಮಗೆ ದೈಹಿಕ ಆರೋಗ್ಯಕ್ಕಿಂತಲೂ ಮಾನಸಿಕ ಶಾಂತಿ ಬಹುಮುಖ್ಯ.
ನಿಮ್ಮ ಆಂತರಿಕ ಒತ್ತಡ, ಅನಾವಶ್ಯಕ ಆತಂಕಗಳು ಹಾಗೂ ಭಾವನಾತ್ಮಕ ಏರಿಳಿತಗಳನ್ನು ನಿಯಂತ್ರಿಸುವುದು ಮುಖ್ಯ. ಮಿತಾಹಾರ, ಸಮಯಕ್ಕೆ ನಿದ್ರೆ ಹಾಗೂ ನಿಯಮಿತ ಯೋಗಾಭ್ಯಾಸ ನಿಮಗೆ ಶಕ್ತಿಯನ್ನು ಒದಗಿಸಬಹುದು. ಈ ರಾಶಿಯವರಿಗೆ ಕಣ್ಣು, ರಕ್ತದೊತ್ತಡ ಅಥವಾ ಲೈಂಗಿಕ ಆರೋಗ್ಯ ಸಂಬಂಧಿತ ತೊಂದರೆಗಳ ಬಗ್ಗೆ ಎಚ್ಚರಿಕೆ ಇರಲಿ. ಕೆಲವರಿಗೆ ಹಜಾರಾದ ಹತ್ತಿರವಿರುವವರು ಆರೋಗ್ಯ ಸಮಸ್ಯೆ ಎದುರಿಸಬಹುದು. ಅವರನ್ನು ಸ್ಪಂದನಶೀಲತೆಯಿಂದ ನೋಡಿಕೊಳ್ಳಿ. ಮಾರ್ಗಸೂಚಿಯಂತೆ ಚಂದ್ರನ ಮಂತ್ರವನ್ನು ಜಪಿಸುವುದು, ಶ್ವಾಸಾಭ್ಯಾಸ ಮತ್ತು ಧ್ಯಾನದಿಂದ ಶಕ್ತಿಯ ಪ್ರಬಲ ವೇಗ ಹೆಚ್ಚಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಇಂದು ಸಂಬಂಧಗಳ ಕಠಿಣ ಪರೀಕ್ಷೆಯ ದಿನವಿರಬಹುದು. ವ್ಯಕ್ತಿತ್ವದ ಗಂಭೀರ ಸ್ವಭಾವ ಹಾಗೂ ಕೆಲವೊಮ್ಮೆ ಮೌನದಿಂದ ಆಗಬಹುದಾದ ಅಸಮಂಜಸದಿಂದ ದ್ವಂದ್ವ ಉಂಟಾಗಬಹುದು. ಕುಟುಂಬ ಸದಸ್ಯರೊಂದಿಗೆ ಸ್ಪಷ್ಟವಾದ ಸಂವಾದ ಅಗತ್ಯ. ಸಂಗಾತಿಯೊಂದಿಗೆ ಭಾವನೆಗಳನ್ನು ಹಂಚಿಕೊಳ್ಳುವುದು, ಅವರ ನಂಬಿಕೆಗೆ ಪಾತ್ರರಾಗುವುದು ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಪೋಷಕರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ಮಕ್ಕಳ ವಿಷಯದಲ್ಲಿ ನಿಮ್ಮ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ಅವರಿಗೆ ಶಕ್ತಿ ನೀಡುತ್ತದೆ. ಈ ದಿನ ಸಂಬಂಧಗಳನ್ನು ಮುರಿಯುವುದೇ ಅಲ್ಲ, ಅದನ್ನು ಪುನಃ ಕಟ್ಟುವ, ನಿರ್ವಹಿಸುವ ಮತ್ತು ಬಲಪಡಿಸುವ ಅವಕಾಶ. ವೀಕ್ಷಕರೇ, ನೀವು ಈ ಸೋಮವಾರದ ದಿನ ಓಂ ಸೋಮಾಯ ನಮಃ ಎಂಬ ಚಂದ್ರಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ನಿಮ್ಮ ಭಾವನಾತ್ಮಕ ಸ್ಥಿರತೆ, ಆತ್ಮಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚುವುದು. ಮತ್ತೊಬ್ಬರಿಗೆ ಗುಪ್ತ ಸಹಾಯ ಮಾಡಿ, ಅನುಪಸ್ಥಿತರಲ್ಲಿ ಹಿತಚಿಂತಕರಾಗಿ ನಡೆದುಕೊಳ್ಳಿ. ನೀರು ಹಂಚುವುದು, ನದಿಗೆ ಹಾಲು ಹರಿಸುವುದು ಅಥವಾ ಚಂದ್ರನಿಗೆ ಬಿಳಿ ಹೂವಿನಿಂದ ಪೂಜೆ ಮಾಡುವುದು ನಿಮ್ಮ ಮನಸ್ಸು ಹಗುರಗೊಳಿಸುತ್ತದೆ. ಅಹಂಕಾರದಿಂದ ದೂರವಿರಿ. ಆತ್ಮವಿಶ್ಲೇಷಣೆ ಮಾಡುವ ಸಮಯವಿದು. ಅದೃಷ್ಟದ ಸಂಖ್ಯೆ 9. ಇದು ಮಂಗಳ ಗ್ರಹದ ಶಕ್ತಿಯನ್ನು ಪ್ರತಿನಿಧಿಸುವ ಸಂಖ್ಯೆ. ಇದು ಧೈರ್ಯ, ಸಂಕಲ್ಪ, ಉತ್ಸಾಹ ಮತ್ತು ಕ್ರಿಯಾತ್ಮಕತೆಗೆ ಪ್ರತೀಕ. ಇಂದು ಈ ಸಂಖ್ಯೆಯ ಶಕ್ತಿಯನ್ನು ನಂಬಿ ಕ್ರಮ ವಹಿಸಿ. ಅದೃಷ್ಟದ ಬಣ್ಣ ಗಾಢ ಕೆಂಪು. ಈ ಬಣ್ಣ ನಿಮ್ಮ ಆತ್ಮಶಕ್ತಿಯನ್ನು ಉತ್ತೇಜಿಸುತ್ತದೆ. ಇದನ್ನು ಧರಿಸುವುದರಿಂದ ನಿಮ್ಮ ವಿಕಾಸಶೀಲತೆ ಮತ್ತು ಉತ್ಸಾಹ ಹೆಚ್ಚುತ್ತದೆ. ಕಾರ್ಯಚಟುವಟಿಕೆಯಲ್ಲಿ ಜಾಗೃತಿ ತರಲು ಸಹಾಯಕ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ನಿಮ್ಮ ಚಿಂತನೆಗಳು ಸ್ಪಷ್ಟವಾಗುತ್ತವೆ. ಈ ಸಮಯವನ್ನು ಉಪಯೋಗಿಸಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಥವಾ ದೇವತಾ ಆರಾಧನೆ ಮಾಡುವುದು ಉತ್ತಮ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರು ಇಂದಿನ ದಿನದಲ್ಲಿ ಶಕ್ತಿಯುತ ಚೇತನತೆಯೊಂದಿಗೆ ಹೊಸ ಪ್ರಯತ್ನಗಳಿಗೆ ಪಾದಾರ್ಪಣೆ ಮಾಡುವಂತಹ ಅನುರೂಪ ಸಮಯವನ್ನು ಅನುಭವಿಸುತ್ತಿದ್ದಾರೆ. ಗುರುಗ್ರಹದ ಅನುಗ್ರಹದಿಂದ ಜ್ಞಾನ, ಧೈರ್ಯ ಮತ್ತು ಮಾನಸಿಕ ಸಮತೋಲನವು ಇಂದು ಹೆಚ್ಚಾಗಲಿದೆ. ನಿಮ್ಮ ಉತ್ಸಾಹ ಮತ್ತು ಧರ್ಮನಿಷ್ಠೆಯು ಸುತ್ತಲಿನ ಜನರಲ್ಲಿ ನಂಬಿಕೆ ಮೂಡಿಸುತ್ತದೆ. ಇಂದು ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ, ಶ್ರದ್ಧೆ ಹಾಗೂ ನೈತಿಕತೆಯ ದಾರಿಯಲ್ಲಿ ನಡೆಯುವ ಯೋಗವಿದೆ. ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಆಂತರಿಕ ಶಕ್ತಿ ಹಾಗೂ ದೇವತ್ವದಿಂದ ಸ್ಫೂರ್ತಿ ಸಿಗಲಿದೆ. ವ್ಯರ್ಥವಾದ ಮಾತುಕತೆ ಅಥವಾ ಆಕ್ರೋಶದಿಂದ ದೂರವಿರುವುದು ಅತ್ಯಂತ ಶ್ರೇಷ್ಠ. ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ, ಈ ದಿನ ವೃತ್ತಿಪರ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಉತ್ಸಾಹ, ಜವಾಬ್ದಾರಿ ಮತ್ತು ಚಟುವಟಿಕೆಗಳು ಗುರುತರವಾಗಿ ಮಿಂಚಲಿರುವ ಕಾಲ. ಅಧಿಕಾರಿ ವರ್ಗದವರು ನಿಮ್ಮ ಪ್ರಾಮಾಣಿಕತೆ ಮತ್ತು ಪರಿಶ್ರಮವನ್ನು ಗುರುತಿಸಿ ಮೆಚ್ಚುಗೆ ನೀಡುವ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ತ್ವರಿತವಾದ ಬದಲಾವಣೆ ಅಥವಾ ಹಿರಿದಾದ ಪ್ರಾಜೆಕ್ಟ್ಗಳು ಬರುವ ಸಾಧ್ಯತೆ ಇದೆ. ಕಾನೂನು, ಶಿಕ್ಷಣ, ಸಂಶೋಧನೆ, ಪ್ರವಚನ ಅಥವಾ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ವಿಶೇಷವಾಗಿ ಯಶಸ್ಸು ಕಾಣುತ್ತಾರೆ. ವ್ಯಾಪಾರದಲ್ಲಿರುವವರಿಗೆ ಈ ದಿನ ಹೊಸ ಸಂಪರ್ಕಗಳು, ಬೃಹತ್ ಗ್ರಾಹಕರು ಅಥವಾ ಸುದೀರ್ಘ ಅವಧಿಯ ಒಪ್ಪಂದಗಳ ಬಗ್ಗೆ ಚರ್ಚೆ ನಡೆಯಬಹುದು. ಆದರೆ ಯಾವುದೇ ಕಾನೂನು ವಿಷಯಗಳ ಬಗ್ಗೆ ಜಾಗರೂಕರಾಗಿರಿ. ವೀಕ್ಷಕರೇ, ಹಣಕಾಸಿನ ವಿಷಯದಲ್ಲಿ ಇಂದು ಹಣಕಾಸಿನ ವಿಷಯದಲ್ಲಿ ಧೈರ್ಯ ಮತ್ತು ವಿವೇಕ ಎರಡೂ ಅಗತ್ಯ. ನಿಮ್ಮ ಹಳೆಯ ಹೂಡಿಕೆಗಳು ಇಂದು ಲಾಭ ನೀಡಬಹುದು, ಆದರೆ ಹೊಸ ಹೂಡಿಕೆ ಅಥವಾ ಸಾಲದ ವಿಚಾರದಲ್ಲಿ ಯೋಚಿಸಿ ತೀರ್ಮಾನ ವಹಿಸಬೇಕು. ಮಿತ್ರರಿಂದ ಹಣದ ಸಹಾಯ ಅಥವಾ ಮೊದಲು ಮಾಡಿದ ಹಣಕಾಸು ಯೋಜನೆಯ ಲಾಭ ಇಂದು ಸಿಗಬಹುದು. ದುರ್ಬಲ ಆರ್ಥಿಕ ಸ್ಥಿತಿಯಲ್ಲಿ ಇದ್ದವರು ಹಿರಿಯರ ಮಾರ್ಗದರ್ಶನ ಪಡೆಯುವುದು ಲಾಭದಾಯಕ. ಬೇಡಿಕೆಗಳು ಅನೇಕವಾಗಿರುವುದರಿಂದ ಪ್ರಾಥಮಿಕತೆಯ ಆಧಾರದ ಮೇಲೆ ಖರ್ಚು ನಿರ್ವಹಣೆ ಮಾಡುವುದು ಉತ್ತಮ. ಇಂದು ಅತಿಯಾದ ಖರ್ಚು ಅಥವಾ ಲಾಲಸೆಯಿಂದ ದೂರವಿರುವುದು ಶ್ರೇಷ್ಠ. ವೀಕ್ಷಕರೇ, ಆರೋಗ್ಯದ ಬಗ್ಗೆ ಮಾತನಾಡುವುದಾದರೆ, ಈ ದಿನ ಧನುರಾಶಿಯವರಿಗೆ ಸಾಮಾನ್ಯವಾಗಿ ಶಕ್ತಿಯುತ ಆರೋಗ್ಯವಿದೆ. ಆದರೆ ದೀರ್ಘ ಸಮಯ ನಿಂತು ಮಾಡುವ ಕೆಲಸ ಅಥವಾ ಅತಿಯಾದ ಪ್ರಯಾಣದಿಂದ ಹಿಂಭಾಗದ ನೋವು, ಕಾಲಿನ ತೊಡಕುಗಳು ಉಂಟಾಗಬಹುದು. ಆಹಾರ ಸೇವನೆಯಲ್ಲಿ ಅತಿಯಾದ ಎಣ್ಣೆಯುಕ್ತ ಅಥವಾ ಮಸಾಲೆಯುಕ್ತ ತಿನ್ನುವುದರಿಂದ ಅಜೀರ್ಣ ಅಥವಾ ಉಬ್ಬಿರುವ ಸಮಸ್ಯೆಗಳು ಕಾಣಿಸಬಹುದು. ದಿನಚರಿಯಲ್ಲಿ ನಿತ್ಯ ವ್ಯಾಯಾಮ ಮತ್ತು ಜಾಗೃತ ನಿದ್ರೆ ಅಗತ್ಯ. ಮಾರ್ಗಸೂಚಿ ಇಲ್ಲದ ಔಷಧಿ ಸೇವನೆ ತಪ್ಪಿಸಿ ವೈದ್ಯರ ಸಲಹೆ ಮೇರೆಗೆ ನಡೆಯುವುದು ಉತ್ತಮ.
ಧ್ಯಾನ ಮತ್ತು ನಿತ್ಯ ಸೂರ್ಯನಮನ ಮಾಡುವ ಮೂಲಕ ದೈಹಿಕ ಹಾಗೂ ಮಾನಸಿಕ ಸಮತೋಲನ ಸಾಧಿಸಬಹುದು. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಇವತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುವುದು. ಹಿರಿಯರ ಆಶೀರ್ವಾದ, ಮಕ್ಕಳು ಅಥವಾ ಪತ್ನಿಯೊಂದಿಗೆ ಸಮಯ ಕಳೆಯುವುದು ಸಂತೋಷ ನೀಡಲಿದೆ. ದೂರವಿದ್ದ ಸಂಬಂಧಿಕರೊಂದಿಗೆ ಸಂಪರ್ಕವಾಗುವ ಸಾಧ್ಯತೆ ಇದೆ. ವಿವಾಹಿತರು ಇಂದು ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಆಳವಾದ ಸಂವಾದ ನಡೆಸಬಹುದು. ಇದು ಪರಸ್ಪರ ಬಾಂಧವ್ಯವನ್ನು ಗಾಢಗೊಳಿಸಲಿದೆ. ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಸಹಾನುಭೂತಿಯು ಇಂದು ಮುಖ್ಯ. ಹಿರಿಯರ ಆರೋಗ್ಯದ ಬಗ್ಗೆ ನಿಗಾ ಇರಿಸಿ. ಕುಟುಂಬದಲ್ಲಿ ಹೊಸ ಉದ್ಭವವಾಗುವ ಸಮಸ್ಯೆಗಳಿಗೆ ಧೈರ್ಯದಿಂದ ಹಾಗೂ ಶಾಂತಿಯಿಂದ ಪರಿಹಾರ ಕಂಡುಕೊಳ್ಳಿ. ಸ್ನೇಹಿತರೊಂದಿಗೆ ದೂರದ ಪ್ರಯಾಣ ಅಥವಾ ಭೇಟಿ ಸಾಧ್ಯ. ವೀಕ್ಷಕರೇ, ನೀವು ಈ ದಿನ ಸೋಮವಾರವಾದ ಕಾರಣ ಚಂದ್ರಗ್ರಹ ಮತ್ತು ಗುರುಗ್ರಹದ ಶಕ್ತಿ ಆಧಾರಿತವಾಗಿ ಉನ್ನತ ಆಧ್ಯಾತ್ಮಿಕ ಅನುಭವಗಳು ಸಾಧ್ಯ. ಓಂ ಗುರುವೇ ನಮಃ ಎಂಬ ಮಂತ್ರವನ್ನು 18 ಅಥವಾ 108 ಬಾರಿ ಜಪಿಸುವುದರಿಂದ ಧೈರ್ಯ, ಜ್ಞಾನ ಮತ್ತು ಶಕ್ತಿ ಲಭ್ಯವಾಗುವುದು. ಹಣತೆ ಅಥವಾ ಬಾಣಂತಿ ಮಹಿಳೆಗೆ ಬಟ್ಟೆ ಅಥವಾ ಆಹಾರದ ದಾನ ಮಾಡುವುದರಿಂದ ಪುಣ್ಯ ಲಾಭವಿದೆ. ಇಂದು ದೇವಾಲಯದ ಸಂಭ್ರಮ ಅಥವಾ ಗುರುಕೃಪೆಯೊಂದಿಗೆ ಧರ್ಮ ಪಠಣ ಮಾಡುವುದು ಬಹು ಲಾಭದಾಯಕ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಜ್ಞಾನ, ತಪಸ್ಸು ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಸಂಕೇತ. ಇಂದಿನ ದಿನದ ನಡವಳಿಕೆಯಲ್ಲಿ ಈ ಸಂಖ್ಯೆಯು ನಿಮ್ಮ ಭಾವನೆಗಳನ್ನು ಸಮತೋಲಿತಗೊಳಿಸಿ ಆತ್ಮಶಕ್ತಿಯನ್ನು ಶ್ರೇಷ್ಠಗೊಳಿಸುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣವು ಶುದ್ಧತೆ, ಬೆಳಕು ಮತ್ತು ಗುರುನಾದ ಶಕ್ತಿಯ ಸಂಕೇತ. ಈ ಬಣ್ಣದ ಉಡುಪು, ಪುಷ್ಪ ಅಥವಾ ಪೂಜಾ ಉಪಯೋಗದಿಂದ ದೈವಿಕ ಅನುಗ್ರಹ ಸಿಗಲಿದೆ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 2:15. ಈ ಸಮಯದಲ್ಲಿ ಗುರುಗಮನ ಶಕ್ತಿಯು ಪ್ರಬಲವಾಗಿದ್ದು, ಈ ಸಮಯದಲ್ಲಿ ಧರ್ಮ ಕಾರ್ಯ, ವಾಣಿಜ್ಯ ಚರ್ಚೆ ಅಥವಾ ಜೀವನದ ಮಹತ್ವದ ನಿರ್ಣಯಗಳಿಗಾಗಿ ಅನುಕೂಲಕರ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಶ್ರಮ ಮತ್ತು ನಿರಂತರ ಪ್ರಯತ್ನದಿಂದ ಉತ್ತಮ ಫಲಗಳನ್ನು ಸಾಧಿಸಲು ಶಕ್ತರಾದ ದಿನವಿದು. ಶನಿಗ್ರಹದ ಪ್ರಭಾವದಿಂದ ಸಧೀರವಾದ ಚಿಂತನೆ, ಕಾರ್ಯಪಟುತ್ವ ಹಾಗೂ ಕರ್ತವ್ಯನಿಷ್ಠೆ ನಿಮ್ಮ ವ್ಯಕ್ತಿತ್ವವನ್ನು ಬೆಳಗಿಸುತ್ತದೆ. ಇಂದಿನ ದಿನವು ಪ್ರಾಮಾಣಿಕ ಪ್ರಯತ್ನಗಳನ್ನು ಸಮರ್ಪಕವಾಗಿ ತಲುಪಿಸಲು ಉತ್ತಮವಾಗಿದೆ. ಈ ದಿನ ಹೊಸ ಪಾಠ ಕಲಿಯಲು, ಮುಂದಿನ ಹಂತದ ಯೋಜನೆಗಳನ್ನು ರೂಪಿಸಿಕೊಳ್ಳಲು ಹಾಗೂ ಹಿಂದಿನ ತಪ್ಪುಗಳನ್ನು ತಿದ್ದಿಕೊಳ್ಳಲು ಬಹಳ ಲಾಭದಾಯಕ. ಕೆಲವೊಮ್ಮೆ ನಿಮ್ಮ ಕಠಿಣ ಶಿಸ್ತಿನ ಧೋರಣೆಯಿಂದ ಸುತ್ತಲಿನವರು ಅಸಹಜತೆ ಅನುಭವಿಸಬಹುದು, ಆದರೆ ನಿಮ್ಮ ನಿಷ್ಠೆ ಮತ್ತು ಗಂಭೀರತೆ ದಿನದ ಯಶಸ್ಸಿಗೆ ಪೂರಕವಾಗುತ್ತದೆ. ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಷಯಕ್ಕೆ ಬಂದರೆ, ಇಂದು ಕೆಲಸದ ಸ್ಥಳದಲ್ಲಿ ಗಂಭೀರ ಧೋರಣೆ, ಸಮಯ ಪಾಲನೆ ಮತ್ತು ನಿಖರತೆ ಎಲ್ಲರ ಗಮನ ಸೆಳೆಯುತ್ತದೆ. ಮೇಲಾಧಿಕಾರಿಗಳ ಶ್ಲಾಘನೆ ಹಾಗೂ ಸಹೋದ್ಯೋಗಿಗಳ ಸಹಕಾರ ನಿಮ್ಮ ಪರಿಯೇ ಇರುತ್ತದೆ. ಕೆಲವರಿಗೆ ಉನ್ನತ ಹುದ್ದೆಗಳಿಗಾಗಿ ಮೌಲ್ಯಮಾಪನ ನಡೆಯಬಹುದು. ವೃತ್ತಿಪರ ಜೀವನದಲ್ಲಿ ಹೊಸ ಆವೃತ್ತಿಯ ಆರಂಭವಾಗಬಹುದಾದ ಯೋಗವಿದೆ. ನಿರ್ದಿಷ್ಟ ಗುರಿಗಳನ್ನು ಸ್ಥಿರಗೊಳಿಸಿ ಕ್ರಮಬದ್ಧವಾಗಿ ಕಾರ್ಯನಿರ್ವಹಿಸಿದರೆ ಈ ದಿನ ಯಶಸ್ಸು ನಿಮ್ಮ ಕೈಯಲ್ಲೇ ಇರುತ್ತದೆ. ನಿಮ್ಮ ದಿಟ್ಟ ನಿರ್ಧಾರ ಶ್ರೇಷ್ಠ ಫಲ ತರುತ್ತದೆ. ವ್ಯಾಪಾರಿಗಳು ಹೊಸ ಒಪ್ಪಂದಗಳಲ್ಲಿ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಬೇಕು. ಸಾಲ ಅಥವಾ ಬಂಡವಾಳ ಹೂಡಿಕೆ ಕುರಿತು ಹಿರಿಯರ ಸಲಹೆ ಅನಿವಾರ್ಯ. ಇಂದು ಚುರುಕಾಗಿ ನಿಮ್ಮ ಉದ್ದೇಶಗಳಿಗೆ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಷಯಕ್ಕೆ ಬಂದರೆ, ಇಂದು ಹಣಕಾಸಿನ ಚಟುವಟಿಕೆಗಳಲ್ಲಿ ಎಚ್ಚರಿಕೆಯಿಂದ ವರ್ತನೆ ಅಗತ್ಯ. ಹಳೆಯ ಬಾಕಿಗಳನ್ನು ಹೀರಿಕೊಳ್ಳುವ, ಖರ್ಚನ್ನು ನಿರ್ವಹಿಸುವ ಹಾಗೂ ನಿರಂತರ ಆದಾಯದ ದಾರಿಗಳನ್ನು ಸಂಶೋಧಿಸಲು ಉತ್ತಮ ದಿನ. ಕೆಲವು ಮುಡುಪಾದಾಯ ಅಥವಾ ಮುಂಗಡ ಪಾವತಿ ವಿಚಾರಗಳಲ್ಲಿ ಸ್ಪಷ್ಟತೆ ತರಬೇಕಾಗುತ್ತದೆ. ನಿಮ್ಮ ಹೂಡಿಕೆಗಳು ಕಡಿಮೆ ಅಪಾಯದ ಮಾರ್ಗಗಳಲ್ಲಿ ಇರಲಿ. ಮನೆ ಅಥವಾ ಭೂಮಿಯ ಹೂಡಿಕೆಯಲ್ಲಿ ತಾಳ್ಮೆ ಮತ್ತು ಸೂಕ್ತ ಮಾಹಿತಿ ಅಗತ್ಯ. ಆರ್ಥಿಕ ವಿಷಯಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಕುಟುಂಬದ ಹಿರಿಯರ ಅಭಿಪ್ರಾಯ ಕೇಳುವುದು ಉತ್ತಮ. ಸಾಂಪ್ರದಾಯಿಕ ದಾನಧರ್ಮದ ಕಾರ್ಯಗಳು ಹಣದ ನಿಜವಾದ ಶುದ್ಧತೆಯನ್ನು ತರುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಕೆಲಸದ ಒತ್ತಡ, ನಿದ್ರೆ ಕೊರತೆ ಅಥವಾ ಶಾರೀರಿಕ ಶ್ರಮದಿಂದ ದೇಹದಲ್ಲಿ ಅಲ್ಪ ಶಕ್ತಿಹೀನತೆ ಉಂಟಾಗಬಹುದು. ಕಾಲು ನೋವು, ಎದೆಯ ಒತ್ತಡ ಅಥವಾ ಬೆನ್ನು ನೋವಿನಂತಹ ತೊಂದರೆಗಳು ಕಾಣಿಸಬಹುದಾದ ದಿನವಿದು. ಶನಿ ಗ್ರಹದ ಪ್ರಭಾವದಿಂದ ಶಕ್ತಿ ಬದ್ಧತೆ ಇದ್ದರೂ ದೇಹಕ್ಕೆ ವಿಶ್ರಾಂತಿ ನೀಡುವುದು ಮುಖ್ಯ. ಆರ್ಥಿಕ ಚಿಂತೆಗಳಿಂದ ಉಂಟಾಗುವ ಮಾನಸಿಕ ಅಶಾಂತಿಯನ್ನು ನಿಯಂತ್ರಿಸಲು ನಿತ್ಯ ಧ್ಯಾನ, ಪ್ರಾಣಾಯಾಮ ಬಹಳ ಪೂರಕ. ಕಪ್ಪು ಉದ್ದಿನ ಹಿತ ಆಹಾರ, ವಿಟಮಿನ್ ಅಂಶಪೂರ್ಣ ತರಕಾರಿಗಳ ಸೇವನೆ ಮತ್ತು ನೀರಿನ ಸಾಕಷ್ಟು ಸೇವನೆ ಸಹಾಯವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದ ಸದಸ್ಯರೊಂದಿಗೆ ಪ್ರಾಮಾಣಿಕ ಮಾತುಕತೆ ಅಗತ್ಯವಿದೆ.
ಕೆಲವೊಂದು ಅಪನಂಬಿಕೆಗಳು ಅಥವಾ ಮನಸ್ಸಿನ ಅಸಮಾಧಾನಗಳು ಸ್ಪಷ್ಟವಾಗಿ ಹೊರಬಂದು ಪರಿಹಾರ ಸಿಗಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಹಿರಿಯರ ಆರೋಗ್ಯದ ವಿಷಯದಲ್ಲಿ ಗಂಭೀರ ಚರ್ಚೆಗಳಾಗಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ತಾಳ್ಮೆಯಿಂದ ಚರ್ಚೆ ನಡೆಸುವುದು ಉತ್ತಮ. ಮನೆಯ ನಿರ್ವಹಣಾ ವಿಚಾರಗಳಲ್ಲಿ ಒಗ್ಗಟ್ಟಿನಿಂದ ನಿರ್ಧಾರ ತೆಗೆದುಕೊಳ್ಳಿ. ಸ್ನೇಹಿತರಿಂದ ಅಥವಾ ಸಂಬಂಧಿಕರಿಂದ ನಿರೀಕ್ಷಿತ ಸಹಾಯ ದೊರೆಯುವ ಸಾಧ್ಯತೆ ಇದೆ. ಆತ್ಮೀಯರ ಪ್ರೀತಿ ಮತ್ತು ಶ್ರದ್ಧೆಯಿಂದ ನಿಮ್ಮ ಮನಸ್ಸಿಗೆ ಶಾಂತಿ ದೊರೆಯಬಹುದು. ಭಿನ್ನಾಭಿಪ್ರಾಯಗಳು ಇದ್ದರೂ ಸಹ ಶ್ರದ್ಧೆ ಹಾಗೂ ಕೀರ್ತಿಯಿಂದ ಸಂಬಂಧ ಗಾಢವಾಗುವುದು. ವೀಕ್ಷಕರೇ, ನೀವು ಈ ದಿನದ ಸೋಮವಾರ ಶನಿಗ್ರಹದ ಪ್ರಭಾವವಿರುವ ಕಾರಣ ಶನಿಗೆ ಸಂಬಂಧಿಸಿದ ಪುಣ್ಯ ಕಾರ್ಯಗಳನ್ನಾಡುವುದು ಅತ್ಯಂತ ಪವಿತ್ರ. ಓಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು 23 ಅಥವಾ 59 ಬಾರಿ ಪಠಿಸುವುದು, ನವಗ್ರಹ ದೇವಾಲಯಕ್ಕೆ ಭೇಟಿ ನೀಡುವುದು ಅಥವಾ ಕಪ್ಪು ಉದ್ದಿನ ಆಹಾರ ದಾನ ಮಾಡುವುದು ಶನಿಗ್ರಹದ ಕೃಪೆಗೆ ಕಾರಣವಾಗುತ್ತದೆ. ಶನಿವಾರದ ವಿಶೇಷ ದಾನ ಧರ್ಮ ಇಂದು ಪ್ರಾರಂಭಿಸಬಹುದು. ಆಧ್ಯಾತ್ಮದ ದಾರಿ ನಿಮ್ಮ ಆಂತರಿಕ ಶಕ್ತಿಯನ್ನು ಪುನಶ್ಚೇತನಗೊಳಿಸುತ್ತದೆ. ಬಡವರಿಗೆ ಬೆಣ್ಣೆ ಅಥವಾ ಎಣ್ಣೆ ದಾನ ಮಾಡಿ. ಶನಿಗ್ರಹದ ಶಕ್ತಿಯು ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಪೂರಕವಾಗುತ್ತದೆ. ಅದೃಷ್ಟದ ಸಂಖ್ಯೆ 8. ಶನಿಗ್ರಹದ ಬಲವಂತ ಮತ್ತು ಶಿಸ್ತಿನ ಸಂಕೇತ. ಈ ಸಂಖ್ಯೆ ನಿಮಗೆ ಆಂತರಿಕ ಶಕ್ತಿ ಮತ್ತು ಸ್ಥಿರತೆಯ ಸಂಕೇತವಾಗಿ ಇಂದು ಉತ್ತಮ ಫಲ ತರುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣವು ಶನಿಗ್ರಹದ ಶಾಂತ ಶಕ್ತಿ ಮತ್ತು ಆಳವಂತಿಕೆಯ ಪ್ರತೀಕವಾಗಿದೆ. ನೀಲಿ ಬಣ್ಣದ ಉಡುಪಿನ ಧರಣೆ ಅಥವಾ ನೀಲಿ ಹೂವಿನ ಪೋಷಣೆಯು ಇಂದಿನ ದಿನದ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಮಧ್ಯಾಹ್ನ 12:05 ರಿಂದ ಮಧ್ಯರಾತ್ರಿ 2:10. ಈ ಸಮಯದಲ್ಲಿ ಕಾರ್ಯಪಟು ಮನಸ್ಸು, ದೃಢ ನಿರ್ಧಾರ ಮತ್ತು ಸಾಧನೆಯ ಶಕ್ತಿ ಹೆಚ್ಚಾಗಿರುತ್ತದೆ. ಈ ವೇಳೆಯಲ್ಲಿ ನೂತನ ಕಾರ್ಯ ಪ್ರಾರಂಭ ಅಥವಾ ಮಹತ್ವದ ಸಂವಾದಗಳಿಗಾಗಿ ಯೋಜನೆ ಮಾಡುವುದು ಉತ್ತಮ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಆತ್ಮವಿಶ್ವಾಸ, ಹೊಸ ಆಲೋಚನೆಗಳ ಸ್ಪಷ್ಟತೆ ಹಾಗೂ ತಾತ್ವಿಕ ದೃಷ್ಟಿಕೋನದಿಂದ ದಿನ ಪ್ರಭಾವಿತವಾಗಲಿದೆ. ಸೋಮವಾರ ಚಂದ್ರನ ಪ್ರಭಾವದಿಂದ ಮಾನಸಿಕ ಜಾಗೃತಿ ಹೆಚ್ಚಾಗಿ ನೀವು ಇಂದಿನ ದಿನದಲ್ಲಿ ಸ್ಪಷ್ಟ ದೃಷ್ಟಿ ಮತ್ತು ವಿವೇಕದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ. ಹೊಸಬರೊಂದಿಗೆ ಸಂಪರ್ಕ, ಚಿಂತನಶೀಲ ಚರ್ಚೆಗಳು ಮತ್ತು ಜನಸಾಮಾನ್ಯರೊಂದಿಗೆ ಸಂಬಂಧ ಬೆಳೆಸುವ ಅವಕಾಶಗಳು ಲಭಿಸುವವು. ಮಿತಭಾಷೆ, ಧೈರ್ಯ ಹಾಗೂ ಶ್ರದ್ಧೆ ಈ ದಿನದ ನಿಮ್ಮ ಶಕ್ತಿ. ಸಂವೇದನೆಗಳು ಗಾಢವಾಗಿರುವುದರಿಂದ ನಿಮ್ಮ ಮಾತುಗಳ ದ್ವಾರ ಬೇರೆಯವರ ಮೇಲೆ ಪರಿಣಾಮ ಬೀರುತ್ತದೆ. ಇಂದು ಹೊಸ ಕಲಿಕೆ, ಸಾಹಿತ್ಯ, ವಿಜ್ಞಾನ ಅಥವಾ ಆಧ್ಯಾತ್ಮದ ಕ್ಷೇತ್ರದಲ್ಲಿ ತೊಡಗಿಕೊಳ್ಳಲು ಉತ್ತಮ ದಿನ. ವೀಕ್ಷಕರೇ, ಉದ್ಯೋಗ ಹಾಗೂ ವೃತ್ತಿಯಲ್ಲಿ ಈ ದಿನ ಉದ್ಯೋಗದಲ್ಲಿ ಕುಂಭರಾಶಿಯವರು ತಮ್ಮ ವಿಶಿಷ್ಟ ಚಿಂತನೆ, ತಂತ್ರಜ್ಞಾನ, ಪ್ರೌಢಿಮೆಯ ಮೂಲಕ ಗಮನ ಸೆಳೆಯಬಹುದು. ಹೊಸದನ್ನು ಕಲಿಯುವ ಇಚ್ಛೆ ಹಾಗೂ ತಾಂತ್ರಿಕ ನಿಪುಣತೆ ನಿಮಗೆ ಉನ್ನತ ಅಧಿಕಾರಿಗಳ ಮೆಚ್ಚುಗೆ ತರಬಹುದು. ಮಾಹಿತಿ ತಂತ್ರಜ್ಞಾನ, ವಿಜ್ಞಾನ, ಸಂಶೋಧನೆ ಹಾಗೂ ಸಾಮಾಜಿಕ ಸೇವಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವವರಿಗೆ ಇಂದು ವಿಶೇಷ ಅವಕಾಶಗಳ ಸುಳಿವು ಸಿಗಲಿದೆ. ಕಚೇರಿಯಲ್ಲಿ ಮಿತವಚನ ಹಾಗೂ ಶಿಸ್ತು ಪಾಲನೆಯಿಂದ ಎಲ್ಲರ ಗಮನಾರ್ಹರಾಗುವಿರಿ. ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ, ಉತ್ತಮ ಸಂವಹನದಿಂದ ಕಾರ್ಯಕ್ಷಮತೆಯು ಹೆಚ್ಚಲಿದೆ. ಉದ್ಯಮದಲ್ಲಿ ಹೊಸ ಮಾರ್ಗವನ್ನು ಹುಡುಕುತ್ತಿರುವವರಿಗೆ ಇಂದು ಚರ್ಚೆಗಳು ಶುಭ ಫಲದತ್ತ ಕರೆದೊಯ್ಯಲಿವೆ. ವಿಶೇಷವಾಗಿ ಮುಕ್ತ ಚಿಂತನೆ ಹಾಗೂ ಆವಿಷ್ಕಾರದ ಶಕ್ತಿ ನಿಮಗೆ ಹೊಸ ಮಾರ್ಗವನ್ನು ತೋರಿಸಬಹುದು. ಕೆಲವರಿಗೆ ದೂರದೂರಿನ ಸಂಪರ್ಕಗಳಿಂದ ಲಾಭದ ಸಾಧ್ಯತೆ ಇದೆ. ವೀಕ್ಷಕರೇ, ಹಣಕಾಸು ವಿಚಾರಕ್ಕೆ ಬಂದರೆ, ಇಂದು ಹಣಕಾಸು ಸ್ಥಿತಿಯಲ್ಲಿ ಸಮತೋಲನ ಅಗತ್ಯ. ಖರ್ಚುಗಳು ಅಲ್ಪವಷ್ಟೇ ಆದರೂ ಅವು ನಿರ್ದಿಷ್ಟ ಬಳಕೆಗೆ ಬಳಸುವುದು ಉತ್ತಮ. ಹಳೆಯ ಸಾಲ ಅಥವಾ ಬಾಕಿ ಪಾವತಿ ಕುರಿತಾದ ಚಿಂತೆಗಳು ತಲೆತೋರುವ ಸಾಧ್ಯತೆ ಇದೆ. ಆದ್ದರಿಂದ ಅವುಗಳಿಗೆ ಕ್ರಮಬದ್ಧ ಯೋಜನೆ ರೂಪಿಸುವುದು ಸೂಕ್ತ. ಹೂಡಿಕೆ ವಿಷಯದಲ್ಲಿ ಇಂದು ಮುನ್ನೋಟ ಮಾಡುವುದು ಶ್ರೇಷ್ಠ, ಆದರೆ ತಕ್ಷಣ ನಿರ್ಧಾರ ಕೈಗೊಳ್ಳುವುದು ಸೂಕ್ತವಲ್ಲ. ಧರ್ಮಾರ್ಥ ಕಾರ್ಯಗಳಿಗೆ, ಶಿಕ್ಷಣ ಮತ್ತು ಜ್ಞಾನೋತ್ಪಾದನೆಗೆ ಹಣವನ್ನು ಉಪಯೋಗಿಸುವ ಯೋಗ್ಯ ದಿನ. ವೀಕ್ಷಕರೇ, ಆರೋಗ್ಯದ ದೃಷ್ಟಿಯಿಂದ ಇವತ್ತು ಮಾನಸಿಕ ಚಿಂತೆ, ಮಿಗಿಲಾದ ಆಲೋಚನೆಗಳು ಮತ್ತು ನಿದ್ರಾ ಕೊರತೆ ಇವೆಲ್ಲ ನಿಮ್ಮ ದೈನಂದಿನ ಸ್ಥಿತಿಗೆ ಸ್ವಲ್ಪ ವ್ಯತ್ಯಯ ಉಂಟು ಮಾಡಬಹುದು. ಆದ್ದರಿಂದ ಸಮತೋಲನದ ಆಹಾರ, ಯೋಗ ಹಾಗೂ ಧ್ಯಾನ ಅತಿ ಅಗತ್ಯ. ಸೋಮವಾರ ಚಂದ್ರನ ಪ್ರಭಾವದಿಂದ ಬುದ್ಧಿಮತ್ತೆಯ ಪ್ರಖರತೆ ಹೆಚ್ಚಿದರೂ ಭಾವನಾತ್ಮಕ ಕುಸಿತವಿರಬಹುದು. ಕಣ್ಣು, ಮಿದುಳು ಮತ್ತು ನಿದ್ರಾ ಸಂಬಂಧಿತ ಸಮಸ್ಯೆಗಳತ್ತ ಗಮನ ಹರಿಸಬೇಕು. ಆರೋಗ್ಯದಲ್ಲಿ ಉತ್ತಮತೆಗಾಗಿ ತಾಜಾ ಹಣ್ಣುಗಳು, ಹಸಿರು ತರಕಾರಿಗಳು, ಹೆಚ್ಚು ನೀರು ಸೇವನೆ ಮಹತ್ವಪೂರ್ಣ. ಮೃದುವಾದ ಸಂಗೀತ ಕೇಳುವುದು, ಪ್ರಕೃತಿಯಲ್ಲಿ ಕಾಲ ಕಳೆಯುವುದು ಶ್ರೇಷ್ಠ ಪರಿಹಾರ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಇಂದು ಕುಟುಂಬದವರೊಂದಿಗೆ ಸಮನ್ವಯ ಸಾಧಿಸುವುದು ಮುಖ್ಯ. ಅವರ ಅಭಿಪ್ರಾಯ, ಅಗತ್ಯಗಳನ್ನು ಅರಿತು ಮಾತನಾಡುವುದು, ಭಾವಪೂರ್ಣ ಸಂವಾದ ನಡೆಸುವುದು ಅನುಕೂಲಕಾರಿಯಾಗಿದೆ.
ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಸ್ನೇಹಿತರಿಂದ ಸ್ಫೂರ್ತಿ, ಕುಟುಂಬದಿಂದ ಪ್ರೋತ್ಸಾಹ ಮತ್ತು ಸಂಗಾತಿಯಿಂದ ಸಹಕಾರ ದೊರೆಯಲಿದೆ. ವಿವಾಹಿತರಿಗೆ ಇಂದು ಸಂಭಾಷಣೆಯ ಮೂಲಕ ಸಂಬಂಧದ ಗಾಢತೆ ಹೆಚ್ಚುವುದು. ಸಂವೇದನೆಗಳು ಹೆಚ್ಚು ಇರುವ ದಿನವಾದ್ದರಿಂದ ಮಾತನಾಡುವಾಗ ಜಾಗೃತೆಯಿಂದಿರಿ. ಮಕ್ಕಳಿಗೆ ಸಾಂತ್ವನ, ಪ್ರೋತ್ಸಾಹ ನೀಡುವುದು ಅವರ ನಂಬಿಕೆಯನ್ನು ಹೆಚ್ಚಿಸುವ ಪ್ರಯತ್ನವಾಗುತ್ತದೆ. ಸಂಬಂಧಗಳ ದೃಢತೆಗಾಗಿ ಒಂದು ಸಣ್ಣ ಪ್ರಯತ್ನವೂ ಮಹತ್ವಪೂರ್ಣ. ವೀಕ್ಷಕರೇ, ನೀವು ಈ ದಿನ ಓಂ ಸೋಮಾಯ ನಮಃ ಎಂಬ ಚಂದ್ರ ಮಂತ್ರವನ್ನು 54 ಬಾರಿ ಜಪಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ದಾರಿದ್ರ್ಯ ನಿವಾರಣೆಗೆ ಹಾಲನ್ನು ಶನಿವಾರದ ಚಂದ್ರೋದಯ ಕಾಲದಲ್ಲಿ ದಾನ ಮಾಡುವುದು ಶ್ರೇಷ್ಠ ಪರಿಹಾರವಾಗಿದೆ. ಸಂಜೆ ಸಮಯದಲ್ಲಿ ಬಿಳಿ ಹೂವುಗಳೊಂದಿಗೆ ಚಂದ್ರನಿಗೆ ಪ್ರಾರ್ಥನೆ ಮಾಡುವುದು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ತರುತ್ತದೆ. ಜ್ಞಾನದ ದೀಪ ಬೆಳಗಿಸುವುದು ಈ ದಿನದ ಅತ್ಯುತ್ತಮ ಆಧ್ಯಾತ್ಮಿಕ ದಾನ. ಅದೃಷ್ಟದ ಸಂಖ್ಯೆ 4. ಇದು ಸ್ಥಿರತೆ, ಸಂವಿಧಾನ ಮತ್ತು ಜವಾಬ್ದಾರಿಯ ಸಂಕೇತ. ನಿಮ್ಮ ಕಾರ್ಯದಲ್ಲಿ ಸ್ಥಿರ ಧೋರಣೆ, ಕಠಿಣ ಪರಿಶ್ರಮ ಹಾಗೂ ಆಯೋಜನೆ ಈ ಸಂಖ್ಯೆಯ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣವು ಆಳವಾದ ಆಲೋಚನೆ, ಬುದ್ಧಿಮತ್ತೆ ಮತ್ತು ಶಾಂತಿಯ ಪ್ರತೀಕ. ನೀಲಿ ಬಟ್ಟೆ, ನೀಲಿ ಹೂವು ಅಥವಾ ನೀಲಿ ಕಂಚಿನ ವಸ್ತುಗಳು ನಿಮ್ಮ ಮನಸ್ಸಿಗೆ ಸಮತೋಲನ ತರುವವು. ಶುಭ ಸಮಯ ಮಧ್ಯಾಹ್ನ 1:15 ಮಧ್ಯರಾತ್ರಿ 2:45. ಈ ಸಮಯದಲ್ಲಿ ಬುದ್ಧಿಯ ಶಕ್ತಿ, ನಿರ್ಧಾರಗಳ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸ ಗರಿಷ್ಠವಾಗಿರುತ್ತದೆ. ಹೊಸ ಯೋಜನೆಗಳು, ಪರಿಶೀಲನೆ, ಲೆಕ್ಕಪತ್ರ ಅಥವಾ ಕರಾರುಗಳಿಗೆ ಇದು ಬಹು ಸೂಕ್ತ ಸಮಯ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಭಾವನಾತ್ಮಕ ತೀವ್ರತೆ ಮತ್ತು ಕಲ್ಪನೆಯ ಶಕ್ತಿ ಹೆಚ್ಚು ಚುರುಕುಗೊಳ್ಳುತ್ತವೆ. ನಿಮ್ಮ ಹೃದಯದ ಆಳತೆಯಲ್ಲಿ ಬರುವ ಸಂದೇಶಗಳನ್ನು ಅನುಭವಿಸುವ ದಿನವಿದು. ನಿಶ್ಚಿತ ಚಿಂತನೆ, ಧ್ಯಾನ ಮತ್ತು ಅಂತರ್ಮುಖತೆಯ ಶಕ್ತಿ ಇಂದಿನ ನಿಮ್ಮ ಪ್ರಮುಖ ಶಸ್ತ್ರಾಸ್ತ್ರ. ಸೋಮವಾರದ ಚಂದ್ರಗ್ರಹದ ಪ್ರಭಾವದಿಂದ ಭಾವನೆಗಳು ಮೇಲ್ಗಡೆಗೆ ಬರುತ್ತಿದ್ದರೂ ಸಹ ಸತ್ಕರ್ಮ, ಶ್ರದ್ಧಾ ಮತ್ತು ತಾತ್ವಿಕ ಚಿಂತನೆಯಿಂದ ಈ ದಿನವು ಉತ್ತಮವಾಗಿ ಸಾಗಬಹುದು. ಇಂದು ನೀವು ನಿಮ್ಮ ಭವಿಷ್ಯದ ಬಗ್ಗೆ ಹೆಚ್ಚು ಗಂಭೀರವಾಗಿ ಯೋಚನೆ ಮಾಡುವಿರಿ. ಮುಂಚಿನ ವಿಳಂಬಗಳ ಬಗ್ಗೆ ಆತ್ಮವಿಮರ್ಶೆ ನಡೆಸಿ ಹೊಸ ಪ್ರೇರಣೆಯೊಂದಿಗೆ ಮುಂದುವರಿಯುವ ಯೋಗವಿದೆ. ಯಾವುದೇ ಕಾರ್ಯವನ್ನು ಆರಂಭಿಸುವ ಮೊದಲು ಆಧ್ಯಾತ್ಮ ಹಾಗೂ ಹಿರಿಯರ ಅನುಭವದ ಶರಣು ಪ್ರಯೋಜನಕಾರಿ. ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಪರ ಬದುಕಿನಲ್ಲಿ ನಿಮ್ಮ ಸೃಜನಶೀಲ ಶಕ್ತಿಯು ಮುಂಚೂಣಿಗೆ ಬರಲಿದೆ. ಕಲಾಕ್ಷೇತ್ರ, ಸಾಹಿತ್ಯ, ಸಂಗೀತ, ಮನೋರಂಜನೆ ಅಥವಾ ಮನಃಶಾಸ್ತ್ರದ ಸಂಬಂಧಿತ ಉದ್ಯೋಗಗಳಲ್ಲಿ ನಿಮ್ಮ ಪ್ರತಿಭೆ ಮೆರೆದೀತು. ಹಿರಿಯರಿಂದ ಮೆಚ್ಚುಗೆ ಅಥವಾ ಪ್ರೋತ್ಸಾಹದ ಮಾತುಗಳ ಮೂಲಕ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಸಹೋದ್ಯೋಗಿಗಳೊಂದಿಗೆ ವಾದವಿವಾದಗಳಿಂದ ದೂರವಿರುವುದು ಉತ್ತಮ. ಕೆಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ಅನುಮಾನಗಳು ಬರುವ ಸಾಧ್ಯವಿದೆ. ಆದ್ದರಿಂದ ಇಂದಿನ ದಿನ ದೊಡ್ಡ ನಿರ್ಣಯಗಳಿಗಿಂತ ಆಂತರಿಕ ಸಿದ್ಧತೆಯ ದಿನವಾಗಿರಲಿ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರ ಸಂಪರ್ಕ ಅಥವಾ ಹಿಂದಿನ ಒಪ್ಪಂದಗಳಲ್ಲಿ ಸುಧಾರಣೆಯುಂಟಾಗಬಹುದು. ಆದರೆ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಸ್ಥಿತಿಗತಿಯು ಮಿಶ್ರವಾಗಿದೆ. ಅನಿರೀಕ್ಷಿತ ವೆಚ್ಚಗಳು ಉಂಟಾಗಬಹುದು ಅಥವಾ ಹಿಂದಿನ ಬಾಕಿಗಳನ್ನು ತೀರಿಸಲು ಹಣಕಾಸು ತೊಂದರೆ ಆಗಬಹುದು. ಆದ್ದರಿಂದ ಖರ್ಚಿನಲ್ಲಿ ನಿಯಂತ್ರಣ ವಹಿಸಿ. ಮೊದಲೇ ಪೂರೈಸಿದ ಯೋಜನೆಯಂತೆ ಮುಂದೆ ಸಾಗುವುದು ಉತ್ತಮ. ಇಂದಿನ ದಿನ ಸಾಲ ಅಥವಾ ದೊಡ್ಡ ಹೂಡಿಕೆಗಳ ತೀರ್ಮಾನಕ್ಕಾಗಿ ಸೂಕ್ತವಲ್ಲ. ಬದಲಿಗೆ ಹಣಕಾಸು ಸಿದ್ಧತೆ, ಸಾದಾ ಉಳಿತಾಯ ಹಾಗೂ ಮನೆಯ ಖರ್ಚುಗಳ ನಿರ್ವಹಣೆಯಲ್ಲೇ ಗಮನಹರಿಸಿ. ನಿರೀಕ್ಷಿತ ಆರ್ಥಿಕ ಸಹಾಯ ವಿಳಂಬವಾಗಬಹುದು, ಆದ್ದರಿಂದ ಆತಂಕಕ್ಕೀಡಾಗದೆ ಸಮಯ ಕೊಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದಿನ ಚಂದ್ರನ ಪ್ರಭಾವದಿಂದಾಗಿ ಕೆಲವರಿಗೆ ನಿದ್ರಾಹೀನತೆ, ತಲೆನೋವು ಅಥವಾ ಭಾವನಾತ್ಮಕ ಒತ್ತಡಗಳ ಅಡಿಯಲ್ಲಿ ದಣಿವಾದ ಅನುಭವವಾಗಬಹುದು. ಶ್ರದ್ಧೆಯಿಂದ ಧ್ಯಾನ, ಪ್ರಾಣಾಯಾಮ ಅಭ್ಯಾಸ ಮಾಡುವ ಮೂಲಕ ದೇಹ ಮನಸ್ಸು ಸಮತೋಲನದ ಮಾರ್ಗದಲ್ಲಿ ಇರಲಿ. ಜೀರ್ಣಕ್ರಿಯೆ ಸಮಸ್ಯೆಗಳು, ಜಲದ ಕೊರತೆ ಅಥವಾ ರಕ್ತದ ಒತ್ತಡ ಸಂಬಂಧಿತ ವ್ಯತ್ಯಯಗಳಿಗೆ ಎಚ್ಚರಿಕೆಯಿಂದಿರಿ. ಹಳೆಯ ಕಾಯಿಲೆಗಳ ಮರುಬಳಕೆ ಅಥವಾ ಔಷಧದ ವ್ಯತ್ಯಯಗಳು ಆಗದಂತೆ ಕಾಳಜಿ ಇರಲಿ. ಆರೋಗ್ಯಕರ ಆಹಾರ, ಶರೀರ ಚಲನೆ ಹಾಗೂ ಶಾಂತ ಮನಸ್ಸು ಇಂದಿನ ಮಹತ್ವದ ಅಂಶಗಳು. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಭಾವನಾತ್ಮಕ ನಿಕಟತೆ ಹೆಚ್ಚಾಗಬಹುದು. ಹಿರಿಯರ ಆರೋಗ್ಯದ ಕಡೆ ವಿಶೇಷ ಗಮನ ಹರಿಸಬೇಕು. ಮಕ್ಕಳೊಂದಿಗೆ ಸಮಯ ಕಳೆಯುವುದು, ಅವರ ಮನಸ್ಸನ್ನು ಅರಿಯುವುದು ಬಹುಮುಖ್ಯ. ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಸಣ್ಣ ಸಂಗತಿಗಳನ್ನು ದೊಡ್ಡದಾಗಿ ಮಾಡದಂತೆ ಧೈರ್ಯದಿಂದ ನಿರ್ವಹಿಸಬೇಕು. ಇಂದಿನ ದಿನ ಪರಸ್ಪರ ಕ್ಷಮೆ ಮತ್ತು ಸಹಾನುಭೂತಿಯ ಮೂಲಕ ಗಾಢ ಸಂಬಂಧ ಬೆಸೆಯುವ ಸದುಪಾಯ.
ಮಿತ್ರರೊಂದಿಗೆ ಆಪ್ತ ಸಂವಾದ ಮತ್ತು ಹಳೆಯ ಸಂಪರ್ಕಗಳನ್ನು ಪುನಃ ಸ್ಥಾಪಿಸಲು ಇದು ಉತ್ತಮ ಸಮಯ. ಮನೆಯವರೊಂದಿಗೆ ಭಾವೋದ್ವೇಗಗಳನ್ನು ಹಂಚಿಕೊಳ್ಳಿ. ದೈವಿಕ ಚಟುವಟಿಕೆಗಳಲ್ಲಿ ಎಲ್ಲರನ್ನೂ ಸೇರಿಸಿ. ವೀಕ್ಷಕರೇ, ನೀವು ಇಂದಿನ ಸೋಮವಾರದಂದು ಚಂದ್ರನ ಆರಾಧನೆ ನಿಮ್ಮ ಮನಃಶಾಂತಿಗೆ ಬಹು ಪ್ರಭಾವಕಾರಿಯಾಗಲಿದೆ. ಓಂ ಸೌಂ ಸೋಮಾಯ ನಮಃ ಎಂಬ ಮಂತ್ರವನ್ನು 54 ಬಾರಿ ಜಪಿಸುವುದರಿಂದ ಆಂತರಿಕ ಶಕ್ತಿಯ ಬೆಳವಣಿಗೆ ಸಾಧ್ಯ. ದೇವಾಲಯಕ್ಕೆ ಹಾಲು, ಬೆಳ್ಳುಳ್ಳಿ ಅಥವಾ ತೆಂಗಿನಕಾಯಿ ಅರ್ಪಿಸುವುದು ಬಹುಪುಣ್ಯ ಕಾರ್ಯ. ಬಡವರಿಗೆ ಹಾಲು ಅಥವಾ ಬೆಳ್ಳಿ ಪಾತ್ರ ದಾನ ಮಾಡುವುದರಿಂದ ಚಂದ್ರನ ಕೃಪೆ ದೊರೆಯುತ್ತದೆ. ಪೂರ್ಣಿಮೆಯ ಅಥವಾ ಅಮಾವಾಸ್ಯೆಯ ನೆನೆಯುವ ಮೂಲಕ ನೀವೇನು ಬಿಟ್ಟುಕೊಡಬೇಕೋ ಎಂಬ ಸತ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಅದೃಷ್ಟದ ಸಂಖ್ಯೆ 9. 9 ಎನ್ನುವುದು ಪರಿಪೂರ್ಣತೆಯ, ಶ್ರದ್ಧೆಯ ಹಾಗೂ ತ್ಯಾಗದ ಸಂಕೇತ. ಈ ಸಂಖ್ಯೆ ನಿಮ್ಮ ಆತ್ಮಬಲ, ಧೈರ್ಯ ಮತ್ತು ಋಣ ತೀರಿಸುವ ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ. ಅದೃಷ್ಟದ ಬಣ್ಣ ಬೆಳ್ಳಿ. ಈ ಬಣ್ಣ ಚಂದ್ರನ ಶಕ್ತಿ, ಶುದ್ಧ ಮನಸ್ಸು ಹಾಗೂ ಸಮತೋಲನದ ಪ್ರತೀಕ. ಇಂದಿನ ದಿನ ಈ ಬಣ್ಣವನ್ನು ಧರಿಸಿದರೆ ಅಥವಾ ಬಳಸಿದರೆ ಧೈರ್ಯ ಮತ್ತು ಭದ್ರತೆ ಹೆಚ್ಚಾಗುತ್ತದೆ. ಶುಭ ಸಮಯ ಮಧ್ಯಾಹ್ನ 12:10 ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಮನಸ್ಸು ಬಹು ಸ್ಪಷ್ಟವಾಗಿರುತ್ತದೆ, ಭಾವನೆಗಳ ನಿಯಂತ್ರಣ ಸಾಧ್ಯವಾಗುತ್ತದೆ. ಧಾರ್ಮಿಕ ಚಟುವಟಿಕೆಗಳು, ಶ್ರದ್ಧಾ ಪೂಜೆ ಮತ್ತು ಆಧ್ಯಾತ್ಮ ಚಿಂತನೆಗೆ ಇದು ಅತ್ಯಂತ ಯೋಗ್ಯವಾದ ಸಮಯ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.